ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು 7ನೇ ತರಗತಿಯ 4ನೇ ಪಾಠವಾದ ಲೋಹಗಳು ಮತ್ತು ಅಲೋಹಗಳ ಜಗತ್ತು ಎಂಬ ಪಾಠದಲ್ಲಿ ಕೆಲವು ಅಂಶಗಳನ್ನು ತಿಳ್ಕೊಂಡು ಬರೋಣ ಬನ್ನಿ. ಮೊದಲನೇ ಪೇಜಲ್ಲಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಏನು ಚಿತ್ರ ಅಂತ ಹೇಳಿದ್ರೆ, ಇಲ್ಲಿ ಇಬ್ಬರು ಮಕ್ಕಳು ಕೊಟ್ಟಿದ್ದಾರೆ. ಯಶವಂತ್ ಮತ್ತು ಆನಂದಿ ಎನ್ನುವಂತಹ ಮಕ್ಕಳು ರಾಜಸ್ಥಾನದ ಹಳ್ಳಿಯೊಂದರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರಿಗೆ ಸ್ಕೂಲ್ನಿಂದ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ಯಾವುದಾದ್ರೂ ಕುಶಲಕರ್ಮಿಯೊಂದಿಗೆ ಅವರು ಮಾತನಾಡಬೇಕು ಮತ್ತೆ ಅಲ್ಲಿರುವಂತಹ ಅಂಶಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಅವರು ಅಜ್ಜನ ಜೊತೆ ಆ ಒಂದು ಕಮ್ಮಾರನನ್ನ ಭೇಟಿಯಾಗಲು ಹೊರಡ್ತಾರೆ. ಇಲ್ಲಿ ಕಮ್ಮಾರ ಸುದರ್ಶನ್ ಅಂತ ಇವರ ಹೆಸರನ್ನು ಕೊಟ್ಟಿದ್ದಾರೆ. ಕಮ್ಮಾರ ಕೆಲಸ ಮಾಡುವ ರೀತಿಯನ್ನ ನೋಡಿ ಇವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕಮ್ಮಾರ ಇಲ್ಲಿ ಕಲ್ಲಿದ್ದಲಿನ ಸಹಾಯದಿಂದ ಆ ಕೆಂಪಗೆ ಆ ಕಬ್ಬಿಣದ ವಸ್ತುಗಳನ್ನೆಲ್ಲ ಕಾಯಿಸ್ತಾ ಇರ್ತಾನೆ ಒಂದ್ ಕಡೆ, ಮತ್ತೊಂದ್ ಕಡೆ ಆ ಕಾದಿರುವಂತಹ ಕಬ್ಬಿಣವನ್ನ ಬಡಿತಾ ಇರ್ತಾನೆ. ಇದನ್ನ ನೋಡಿ ಅವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಏನೆಲ್ಲ ವಸ್ತುಗಳನ್ನ ನೀವು ತಯಾರಿಸ್ತೀರಾ ಅಂತ ಹೇಳಿದಾಗ, ಬಕೆಟ್ಗಳು, ಕುರ್ಪಿಗಳು, ಮತ್ತೆ ಕುಂಟೆಗಳು, ಗುದ್ದಲಿ, ಈ ರೀತಿಯ ಉಪಕರಣಗಳೆಲ್ಲ ನಾವು ಮಾಡ್ತೀವಿ. ಬಾಂಡ್ಲೆಗಳು, ಚಿಮಟಗಳು, ಕೃಷಿ ಉಪಕರಣಗಳನ್ನೆಲ್ಲ ನಾವು ತಯಾರಿಸ್ತೀವಿ ಅಂತ ಈ ಕಮ್ಮಾರ ಹೇಳ್ತಾರೆ. ನಂತರ ಯಾಕೆ ನೀವು ಇದನ್ನ ಕಾಯಿಸ್ತಾ ಇದ್ದೀರಾ ಅಂತ ಕೇಳಿದಾಗ, ಈ ಕಬ್ಬಿಣದ ವಸ್ತುಗಳನ್ನ ಕಾಯಿಸದೇ ಇದ್ರೆ ಅದಕ್ಕೆ ಆಕಾರ ನೀಡೋದಕ್ಕೆ ಆಗೋದಿಲ್ಲ. ಈಗ ನಾವು ಕುರ್ಪಿಯ ಆಕಾರ ಬೇಕು ಅಥವಾ ಬಕೆಟ್ನ ಆಕಾರ ಬೇಕು, ಬಾಣಲೆಯ ಆಕಾರ ಬೇಕು ಅಂತ ಹೇಳಿದ್ರೆ ನಾವು ಆ ಆಕಾರ ಕೊಡೋದಕ್ಕೆ ಕೆಂಪಗೆ ಕಾಯಿಸಿದ ನಂತರ ಆಕಾರ ಕೊಡ್ಬೋದು ಅಂತ ಹೇಳಿದಾಗ ಅವರಿಬ್ಬರಿಗೆ ಆಶ್ಚರ್ಯ ಆಗುತ್ತೆ. ಯಾವ ಯಾವ ವಸ್ತುಗಳನ್ನು ನೀವು ಇದೆಲ್ಲ ಉಪಕರಣಗಳನ್ನು ಮಾಡೋದಕ್ಕೆ ಬಳಸ್ತೀರಾ ಅಂದಾಗ, ಮುಖ್ಯವಾಗಿ ಕಬ್ಬಿಣವನ್ನ ಬಳಸ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಕಬ್ಬಿಣ ಒಂದೇನಾ ಬಳಸೋದು ಅಂತ ಹೇಳಿದಾಗ, ಇಲ್ಲ, ಇವುಗಳ ಹಿಡಿಕೆಗೆ ಮರದ ತುಂಡನ್ನು ಕೂಡ ನಾವು ಬಳಸ್ತೀವಿ, ಅವುಗಳನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ ಮರದ ತುಂಡು ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಟೇಬಲ್ ಅನ್ನ ನಮಗೆ ಇಟ್ಟಿದ್ದಾರೆ, ನೋಡ್ತಾ ಇರಬಹುದು. ವಿವಿಧ ವಸ್ತುಗಳ ಅಥವಾ ಸಾಮಗ್ರಿಗಳ ಗೋಚರತೆ, ಕಠಿಣತೆ ಮತ್ತು ಸುತ್ತಿಗೆಯ ಬಡಿತದ ಪರಿಣಾಮ ಅಂತ ಇಲ್ಲಿ ಆಲ್ರೆಡಿ ಬಡಿತಾ ಇದ್ದಾರೆ, ನೋಡ್ತಾ ಇದ್ದೀವಿ ನಾವು. ಹಾಗಾದ್ರೆ ಯಾವ ಯಾವ ವಸ್ತುಗಳನ್ನ ಈ ರೀತಿಯಾಗಿ ಬಡಿಯಬಹುದು ಅಂತ ಎಕ್ಸಾಂಪಲ್ಗಳನ್ನು ಅವರೇ ಕೊಟ್ಟಿದ್ದಾರೆ. 6 ಎಕ್ಸಾಂಪಲ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ತಾಮ್ರದ ಚೂರನ್ನ ತೆಗೆದುಕೊಂಡ್ರೆ ಅದಕ್ಕೆ ಹೊಳಪಿದೆಯಾ ಅಥವಾ ಹೊಳಪಿಲ್ವಾ ಅಂತ ಹೇಳ್ತಾರೆ. ಹೌದು, ತಾಮ್ರದ ಚೂರಿಗೆ ಹೊಳಪಿದೆ ಅಂತ ನಾವು ಹೇಳಬಹುದು. ಹಾಗಾದ್ರೆ ತಾಮ್ರದ ಚೂರು ಕಠಿಣವಾಗಿದೆಯಾ ಮೆದುವಾಗಿದೆಯಾ ಅಂತ ಹೇಳಿದ್ರೆ ಕಠಿಣವಾಗಿದೆ ಅಂತ ಹೇಳಬಹುದು. ನೆಕ್ಸ್ಟ್, ಸುತ್ತಿಗೆಯಿಂದ ಬಡಿದ್ರೆ ಅದು ಪುಡಿ ಆಗುತ್ತಾ ಅಥವಾ ಚಪ್ಪಟೆಯಾದ ಆಕಾರ ಪಡ್ಕೊಳ್ಳುತ್ತಾ ಅಂತ ಹೇಳಿದ್ರೆ, ಸುತ್ತಿಗೆಯಿಂದ ಬಡ್ದಾಗ ತಾಮ್ರದ ಚೂರು ಚಪ್ಪಟೆಯಾಗುತ್ತೆ, ಪುಡಿ ಆಗಲ್ಲ, ಚೂರಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಬಂದರೆ ಅಲ್ಯೂಮಿನಿಯಂ ಚೂರನ್ನು ತೆಗೆದುಕೊಂಡ್ರು, ಅದಕ್ಕೆ ಹೊಳಪಿದೆಯಾ? ಹೌದು, ಅಲ್ಯೂಮಿನಿಯಂ ಚೂರಿಗೂ ಹೊಳಪಿದೆ. ಅದು ಕಠಿಣವಾಗಿದೆಯಾ ಅಥವಾ ಮೆದುವಾಗಿದೆಯಾ ಅಂದರೆ ಅಲ್ಯೂಮಿನಿಯಂ ಕಠಿಣವಾಗಿದೆ ಮತ್ತು ಅದು ಕೂಡ ಚಪ್ಪಟೆಯ ಆಕಾರವನ್ನು ಪಡ್ಕೊಳ್ಳುತ್ತೆ ಸುತ್ತಿಗೆಯಿಂದ ಬಡಿದಾಗ ಅಂತ ಗೊತ್ತಾಯಿತು. ನಂತರ ಬಂದರೆ ಕಬ್ಬಿಣದ ಮೊಳೆಯನ್ನು ತೆಗೆದುಕೊಂಡಿದ್ದಾರೆ. ಕಬ್ಬಿಣದ ಮೊಳೆಯೂ ಸಹ ಹೊಳಪನ್ನು ಹೊಂದಿದೆ. ನಂತರ ಅದು ಕೂಡ ಕಠಿಣವಾಗಿರುತ್ತೆ, ನಾವು ಗಮನಿಸಬಹುದು. ಮತ್ತು ಅದನ್ನು ಕೂಡ ನಾವು ಬಡಿದಾಗ ಸುತ್ತಿಗೆಯಿಂದ ಅದು ಚಪ್ಪಟೆಯ ಆಕಾರವನ್ನು ಪಡ್ಕೊಳ್ಳುತ್ತೆ. ಅದಾದ ನಂತರ ಮತ್ತೆ ಇನ್ನೂ 3 ಉದಾಹರಣೆಗಳನ್ನು ತೆಗೆದುಕೊಂಡಿದ್ದಾರೆ. ಕಲ್ಲಿದ್ದಲಿನ ಒಂದು ತುಂಡನ್ನು ತೆಗೆದುಕೊಂಡಿದ್ದಾರೆ. ಕಲ್ಲಿದ್ದಲಿನ ತುಂಡು ಹೊಳಪಿದೆಯಾ ಅಥವಾ ಹೊಳಪಿಲ್ವಾ ಅಂತ ಹೇಳಿದ್ರೆ ಕಲ್ಲಿದ್ದಲಿನ ತುಂಡಿಗೆ ಹೊಳಪು ಇಲ್ಲ, ಹಾಗಾದರೆ ಅದು ಹೊಳಪು ರಹಿತ. ಕಠಿಣನ ಮೆದುವನ ಅಂತ ಹೇಳಿದಾಗ ಅದು ಮೆದುವಾಗಿರೋದನ್ನು ನಾವು ಗಮನಿಸಬಹುದು. ಯಾಕಂದರೆ ಸುತ್ತಿಗೆಯಿಂದ ಒಡೆದಾಗ ಅದು ಪುಡಿ ಆಗುತ್ತೆ, ಇಷ್ಟೊಂದು ಕಠಿಣತೆ ಇರೋದಿಲ್ಲ. ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ ಹೇಗೆ ಕಠಿಣತೆ ಇತ್ತು ಆ ರೀತಿಯಾಗಿ ಕಠಿಣತೆ ಇರೋದಿಲ್ಲ. ಕಲ್ಲಿದ್ದಲಿಗೆ ಮೆದುವಾಗಿದೆ ಅಂತ ಹೇಳಬಹುದು. ಸುತ್ತಿಗೆಯಿಂದ ಬಡಿದಾಗ ಅದು ಚೂರುಗಳಾಗೋದನ್ನು ನಾವು ಗಮನಿಸಬಹುದು. ಚಪ್ಪಟೆ ಆಕಾರ ಪಡ್ಕೊಳ್ಳಲ್ಲ, ಅದ್ರ ಬದಲು ಚೂರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಬಿದುರತೆಯಿಂದ ಕೂಡಿರುತ್ತೆ. ಬಿದುರತೆ ಅಂದರೆ ಸುತ್ತಿಗೆಯಿಂದ ಬಡಿದಾಗ ಚೂರಾಗುವಂತಹ ಆ ಗುಣವನ್ನು ಬಿದುರತ್ವ ಅಂತಾರೆ. ಫಾರ್ ಎಕ್ಸಾಂಪಲ್, ಉಪ್ಪನ್ನು ತಗೊಂಡು ನಾವು ಒಂದು ಕಲ್ಲಿನಿಂದ ಬಡಿದಾಗ ಉಪ್ಪು ಪುಡಿ ಆಗುತ್ತಲ್ಲ, ಅಂತಹ ಗುಣಕ್ಕೆ ಬಿದುರತ್ವ ಅಂತ ಹೇಳ್ತಾರೆ. ಅದೇ ರೀತಿ ಸಲ್ಫರ್ ಉಂಡೆಯನ್ನು ತೆಗೆದುಕೊಳ್ಳಿ. ಸಲ್ಫರ್ ಉಂಡೆಯನ್ನು ಗಮನಿಸಿದಾಗ ಅದು ಕೂಡ ಹೊಳಪು ಇರೋದಿಲ್ಲ ಮತ್ತು ಅದು ಕಠಿಣವಾಗಿರಲ್ಲ, ತುಂಬ ಮೆದುವಾಗಿರುತ್ತೆ ಸಲ್ಫರ್ ಉಂಡೆ. ಅದನ್ನು ಕೂಡ ಸುತ್ತಿಗೆಯಿಂದ ಬಡಿದಾಗ ಚೂರಾಗೋದನ್ನು ನಾವು ಗಮನಿಸಬಹುದು. ನಂತರ ಬಂದರೆ ಮರದ ತುಂಡು ತೆಗೆದುಕೊಂಡಿದ್ದಾರೆ. ಮರದ ತುಂಡಿಗೆ ಹೊಳಪು ಇರೋದಿಲ್ಲ ಮತ್ತು ಅದು
ಮೆದುವಾಗೂ ಇರೋದಿಲ್ಲ, ಕಠಿಣವಾಗೂ ಇರೋದಿಲ್ಲ. ಮರದ ತುಂಡು ನಾರ್ಮಲ್ ಆಗಿ ಇರುತ್ತೆ. ನಂತರ ಸುತ್ತಿಗೆಯಿಂದ ಬಡಿದಾಗ ಅದು ಚೂರಾಗೋದಿಲ್ಲ, ಆದರೆ ಪೀಸ್ ಪೀಸ್ ಆಗುತ್ತೆ. ಮರದ ತುಂಡುಗಳು ಪೀಸುಗಳಾಗೋದನ್ನು ನಾವು ನೋಡಬಹುದು, ಆದರೆ ಅದೇನು ಚಪ್ಪಟೆ ಆಕಾರ ಪಡ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಈ ಟೇಬಲನ್ನು ಕೊಟ್ಟಿದ್ದಾರೆ. ಈ ಟೇಬಲ್ನಿಂದ ನಮಗೆ ಏನು ತಿಳಿತು ಅಂತ ಹೇಳಿದ್ರೆ, ಕೆಲವೊಂದು ವಸ್ತುಗಳು ಹೊಳಪು ಇದೆ ಮತ್ತು ಕಠಿಣವಾಗಿದೆ, ನಂತರ ಚಪ್ಪಟೆಯ ಒಂದು ಆಕಾರವನ್ನು ಪಡ್ಕೊಳ್ಳುತ್ತೆ. ಕೆಲವೊಂದು ವಸ್ತುಗಳು ಕಠಿಣವಾಗಿಲ್ಲ, ಹೊಳಪಿಲ್ಲ, ಆಕಾರವನ್ನು ಪಡ್ಕೊಡೋಕ್ಕೋದ್ರೆ ಅದು ಚೂರು ಚೂರಾಗುತ್ತೆ ಅನ್ನೋದು ನಮಗೆ ಇದರಿಂದ ತಿಳಿದು ಬಂದಿದೆ. ಅದರ ಅಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ನಂತರ ನೋಡೋಣ ಲೋಹಗಳಿಗೆ ಯಾವ ಯಾವ ಗುಣ ಇದೆ ಅಂತ ಹೇಳಿ. ಇಲ್ಲಿ ಲೋಹಗಳ ಗುಣಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಅಲೋಹಗಳ ಗುಣಗಳನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಕಠಿಣತೆಗೆ ಬರೋಣ. ಮೊದಲನೇ ಲೋಹೀಯ ಗುಣ ಯಾವುದು ಅಂತ ಹೇಳಿದರೆ ಕಠಿಣತೆ. ಹೌದು, ಎಲ್ಲ ಲೋಹಗಳು ಕಠಿಣವಾಗಿರುತ್ತೆ. ನೀವು ನೋಡಬಹುದು ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ, ಚಿನ್ನ ಇವುಗಳೆಲ್ಲ ಕಠಿಣವಾಗಿರೋದನ್ನು ನಾವು ಗಮನಿಸಬಹುದು. ಹಾಗಾದರೆ ಲೋಹದ ಮೊದಲನೆಯ ಗುಣ ಯಾವುದು? ಕಠಿಣತೆ. ಎಲ್ಲ ಲೋಹಗಳು ಕಠಿಣವಾಗಿರುತ್ತದೆ. ನಂತರ ಎಲ್ಲ ಲೋಹಗಳು ಕಠಿಣವಾಗಿರುತ್ತಾ ಅಂದರೆ ಇಲ್ಲ. ಕೆಲವೊಂದು ಲೋಹಗಳಾದ ಸೋಡಿಯಂ ಮತ್ತು ಪೊಟ್ಯಾಷಿಯಂ, ನೀವಿಲ್ಲಿ ಗಮನಿಸಬಹುದು. ಸೋಡಿಯಂ ಮತ್ತು ಪೊಟ್ಯಾಷಿಯಂ ತುಂಬ ಮೃದುವಾಗಿರುತ್ತೆ. ಚಾಕುವಿನಿಂದ ಅಥವಾ ಚಮಚದಿಂದ ಕೂಡ ನಾವು ಅದನ್ನು ಕಟ್ ಮಾಡಬಹುದು. ಅದಕ್ಕೋಸ್ಕರ ಅದು ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಹೊರತುಪಡಿಸಿ ಇನ್ನೆಲ್ಲ ಲೋಹಗಳು ಕಠಿಣತೆಯಿಂದ ಇರುತ್ತೆ. ಇದು ಲೋಹನೇ, ಆದರೆ ಈ ಲೋಹೀಯ ಈ ಗುಣ ಇರೋದಿಲ್ಲ, ಅಷ್ಟೇ ಮೆದುವಾಗಿರುತ್ತೆ. ನಂತರ ಬಂದರೆ ಘನವಸ್ತುಗಳಾಗಿರುತ್ತೆ. ಎಲ್ಲ ಲೋಹಗಳು ಘನ ರೂಪದಲ್ಲಿ ಇರೋದನ್ನು ನಾವು ನೋಡಬಹುದು. ಒಂದು ಉದಾಹರಣೆಯನ್ನು ಇಲ್ಲಿ ತೆಗೆದುಕೊಂಡ್ರೆ ಪಾದರಸ ಕೂಡ ಒಂದು ಲೋಹ, ಆದರೆ ಪಾದರಸ ದ್ರವ ರೂಪದಲ್ಲಿ ಇರುತ್ತೆ. ನೀವು ಥರ್ಮಾಮೀಟರ್ ಇದೆಯಲ್ಲ, ಆ ಥರ್ಮಾಮೀಟ್ರು ಕೆಳಗಡೆ ನೋಡಿರಬಹುದು, ಪಾದರಸವನ್ನು ಹಾಕಿರ್ತಾರೆ. ತುಂಬ ಉಷ್ಣತೆಗೆ ಅದು ಹರ್ಕೊಂಡು ಹೋಗೋದು ನೋಡಬಹುದು. ಹಾಗಾದರೆ ಪಾದರಸ ದ್ರವರೂಪದ ಲೋಹ ಯಾವುದು ಅಂತ ಹೇಳಿದ್ರೆ ಪಾದರಸ ಹೇಳ್ಬೋದು. ಅದೇ ರೀತಿ ಅಲೋಹದಲ್ಲೂ ದ್ರವರೂಪದಲ್ಲಿ ಇರುತ್ತೆ. ಯಾವುದು ಅಂತ ಹೇಳಿದ್ರೆ ಬ್ರೋಮಿನ್ ಅಂತ ಹೇಳ್ಬೋದು. ದ್ರವರೂಪದ ಅಲೋಹ ಯಾವುದು? ಬ್ರೋಮಿನ್. ದ್ರವರೂಪದ ಲೋಹ ಪಾದರಸ. ಎಲ್ಲ ಲೋಹಗಳು ಘನ ರೂಪದಲ್ಲೇ ಇರುತ್ತೆ, ಆದರೆ ಒಂದನ್ನು ಹೊರತುಪಡಿಸಿ ಯಾವುದು? ಅದು ಪಾದರಸ ದ್ರವ ರೂಪದಲ್ಲಿರುತ್ತೆ. ಎಲ್ಲ ಲೋಹಗಳು ಕಠಿಣವಾಗಿರುತ್ತೆ, ಆದರೆ ಎರಡು ಲೋಹವನ್ನು ಹೊರತುಪಡಿಸಿ ಯಾವುದು? ಅದು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇದು ಕಠಿಣವಾಗಿರೋದಿಲ್ಲ, ಮೆದುವಾಗಿರುತ್ತೆ. ನಂತರ ಬಂದರೆ ಹೊಳಪಿಗೆ ಕೊಟ್ಟಿದ್ದಾರೆ. ಎಲ್ಲ ಲೋಹಗಳು ಹೊಳಪಿನ ಗುಣವನ್ನು ಹೊಂದಿದೆ, ಹೊಳಿತಾ ಇರುತ್ತೆ ಮೇಲ್ಮೈ. ಅದನ್ನು ಲೋಹೀಯ ಕಾಂತಿ ಅಂತ ಕೂಡ ಕರೀತಾರೆ. ಅಂದರೆ ಲೋಹಗಳಿಗೆ ಹೊಳಪಿನ ಗುಣ ಇರುತ್ತೆ, ಲೋಹಗಳು ಹೊಳೆಯುತ್ತದೆ. ಅಂತಹ ಲೋಹೀಯ ಗುಣವನ್ನು ಲೋಹೀಯ ಕಾಂತಿ ಅಂತ ಹೇಳ್ತಾರೆ. ನಂತರ ಬಂದರೆ ತನ್ಯತೆ ಅಂತ ಹೇಳಿದಾಗ ಲೋಹಗಳನ್ನು ಕುಟ್ಟಿ ತಂತಿಗಳನ್ನಾಗಿ ಮಾಡಬಹುದು. ನೀವು ನೋಡಬಹುದು ಅನೇಕ ತಂತಿಗಳನ್ನು, ತಾಮ್ರದ ತಂತಿ, ಕಬ್ಬಿಣದ ತಂತಿ ಇವುಗಳನ್ನೆಲ್ಲ ನೋಡಿದಿರಲ್ಲ. ಈ ಲೋಹದ ತಂತಿಗಳನ್ನಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಲೋಹಗಳನ್ನು ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಚೆನ್ನಾಗಿ ತಟ್ಟಿದರೆ ಅದು ತಂತಿಯಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ತನ್ಯತೆ ಅಂತ ಹೇಳ್ತಾರೆ. ಲೋಹೀಯ ಈ ಗುಣಕ್ಕೆ ತನ್ಯತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ಗೋಲ್ಡ್, ಅಂದರೆ ಚಿನ್ನವನ್ನು ನಾವು ತೆಗೆದುಕೊಂಡು ಅದನ್ನು 1 ಗ್ರಾಮ್ ಚಿನ್ನವನ್ನು ತೆಗೆದುಕೊಂಡು ನಾವು ಅದರ ತನ್ಯತೆ ಗುಣದಿಂದಾಗಿ ಎಷ್ಟು ಮೀಟರಷ್ಟು ಇದು ಮಾಡ್ಬೋದು ಅಂದರೆ 2 ಕಿಲೋಮೀಟರಷ್ಟು ವೈಯರನ್ನು ನಾವು ಎಳಿಬಹುದಂತೆ. ಅದಕ್ಕೋಸ್ಕರನೇ ಚಿನ್ನವನ್ನು ಆಭರಣದಲ್ಲಿ ಉಪಯೋಗಿಸ್ತಾರೆ. ನೀವು ಆಭರಣವನ್ನು ಗಮನಿಸಿದರೆ ಅಲ್ಲಿ ತಂತಿಯಿಂದನೇ ಎಲ್ಲ ಡಿಸೈನ್ಗಳನ್ನು ಮಾಡಿರ್ತಾರೆ. ಅಂದರೆ 1 ಗ್ರಾಮ್ ಗೋಲ್ಡಲ್ಲಿ 2 ಕಿಲೋಮೀಟರ್ ಅಷ್ಟು ತಂತಿಯನ್ನು ಉದ್ದ ಎಳಿಬಹುದು ಅಂತ ಹೇಳ್ತಾರೆ. ಅಷ್ಟು ತನ್ಯತೆಯ ಗುಣ ಇರುತ್ತೆ. ತನ್ಯತೆ ಅಂದರೆ ತಂತಿಗಳನ್ನಾಗಿ ಮಾಡುವಂಥದ್ದು, ಲೋಹಗಳನ್ನು ತಂತಿಗಳನ್ನಾಗಿ ಮಾಡುವಂತಹ ಗುಣಕ್ಕೆ ತನ್ಯತೆ ಅಂತ ಹೇಳ್ತಾರೆ. ನೆಕ್ಸ್ಟು ಕುಟ್ಯತೆ ಅಂತ ಹೇಳಿದಾಗ ತಗಡನ್ನು ಮಾಡೋದು, ಶೀಟನ್ನು ಮಾಡೋದು ಅಂತ ಹೇಳ್ತಾರಲ್ಲ. ಮನೆಯಲ್ಲಿ ಮೇಲ್ಛಾವಣಿಯಲ್ಲಿ ಶೀಟುಗಳನ್ನು ಹಾಕಿರ್ತಾರೆ, ಅಥವಾ ತಾಮ್ರದ ಶೀಟುಗಳು ಇರುತ್ತೆ. ಅವುಗಳನ್ನೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಆ ಲೋಹಗಳಿಗೆ ಕುಟ್ಯತೆ ಗುಣ ಇರೋದ್ರಿಂದ ಲೋಹಗಳನ್ನು ತಟ್ಟಿ ಶೀಟುಗಳನ್ನಾಗಿ, ಹಾಳೆಗಳನ್ನಾಗಿ ಮಾಡ್ತಾರೆ. ಈ ಹಾಳೆಗಳನ್ನಾಗಿ ಮಾಡುವ ಈ ಗುಣಕ್ಕೆ ಕುಟ್ಯತೆ ಅಂತ ಹೇಳ್ತಾರೆ.
ನಂತರ ಬಂದರೆ ಶಾಬ್ದನ ಗುಣ. ಈಗ ಒಂದು ಕಾಯಿನ್ ಅಥವಾ ಯಾವುದಾದ್ರೂ ಲೋಟ ಈ ರೀತಿಯ ವಸ್ತುಗಳನ್ನು ನಾವು ಮೇಲ್ಭಾಗದಿಂದ ಬೀಳಿಸಿದಾಗ ಅದು ಶಬ್ದ ಉಂಟು ಮಾಡುತ್ತೆ. ಅದು ರಿಂಗಿಂಗ್ ಸೌಂಡ್ ಅಂತ ಕೂಡ ಹೇಳ್ತಾರೆ. ಅದನ್ನ ಟಣ್ ಅಂತ ಸೌಂಡ್ ಮಾಡುತ್ತಲ್ಲ, ಆ ಸೌಂಡ್, ಅದಕ್ಕೆ ಶಾಬ್ದನ ಗುಣ ಅಂತ ಹೇಳ್ತಾರೆ. ಅಂದ್ರೆ ಲೋಹವನ್ನ ಮೇಲ್ಭಾಗದಿಂದ ಬೀಳಿಸಿದಾಗ ಅದು ಶಬ್ದವನ್ನು ಉಂಟು ಮಾಡುತ್ತೆ. ಶಬ್ದವನ್ನು ಉಂಟು ಮಾಡುವ ಲೋಹದ ಈ ಗುಣಕ್ಕೆ ಶಾಬ್ದನ ಅಂತ ಕೂಡ ಕರೀತಾರೆ. ನಂತರ ಬಂದರೆ ಉತ್ತಮ ಉಷ್ಣವಾಹಕವಾಗಿರುತ್ತೆ. ಲೋಹಗಳು ಉತ್ತಮ ಉಷ್ಣವಾಹಕ, ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುತ್ತೆ. ಉದಾಹರಣೆಗೆ ಕಬ್ಬಿಣ ಅಥವಾ ಸೌಟು. ನಮ್ಮ ಮನೆಯಲ್ಲಿ ಸೌಟು ಇರುತ್ತಲ್ಲ, ಸಾಂಬಾರ್ದು ಸೌಟು. ನಾವು ಒಲೆ ಮೇಲೆ ಸಾಂಬಾರನ್ನು ಇಟ್ಟು ಅದರ ಒಳಗಡೆ ಸೌಟನ್ನು ಮುಳುಗಿಸಿ ಸ್ವಲ್ಪ ಹೊತ್ತು ಬಂದು ನೋಡಿದಾಗ ಆ ಸೌಟು ಬಿಸಿಯಾಗಿರುತ್ತೆ. ಆದರೆ ನಾವು ಸಾಂಬಾರನ್ನ ಕಾಯಕ್ಕೆ ಇಟ್ಟಿರ್ತೀವಿ, ಆದರೆ ಸೌಟು ಕೂಡ ಬಿಸಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಆ ಉಷ್ಣತೆ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಬಂದಿರುತ್ತೆ. ತನ್ನ ಮೂಲಕ ಉಷ್ಣವನ್ನು ಹರಿಸೋದ್ರಿಂದ ಆ ಸೌಟಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಆ ಉಷ್ಣ ಹರಿದಿರುತ್ತೆ. ಅದಕ್ಕೋಸ್ಕರ ನಾವು ಲೋಹಗಳು ಉತ್ತಮವಾದ ಉಷ್ಣವಾಹಕ, ತನ್ನ ಮೂಲಕ ಉಷ್ಣವನ್ನು ಹರಿಸುತ್ತೆ ಅಂತ ಹೇಳಬಹುದು. ನಂತರ ಬಂದರೆ ಉತ್ತಮವಾದ ವಿದ್ಯುತ್ ವಾಹಕ ಅಂತ ಹೇಳ್ಬೋದು. ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ನಾವು ಬೆಳ್ಳಿ, ಚಿನ್ನ ಅಥವಾ ತಾಮ್ರವನ್ನು ಉತ್ತಮವಾದ ವಿದ್ಯುತ್ ವಾಹಕ ಅಂತ ಹೇಳ್ಬೋದು. ಆದರೂ ಕೂಡ ನಾವು ಬೆಳ್ಳಿ ಮತ್ತು ಚಿನ್ನವನ್ನು ಉಪಯೋಗಿಸಲ್ಲ. ಯಾಕೆ ಅಂದರೆ ಅದರ ಬೆಲೆ ದುಬಾರಿ ಮತ್ತು ಹೇರಳವಾಗಿ ದೊರಕೋದಿಲ್ಲ. ಆದರೆ ತಾಮ್ರ ಹೇರಳವಾಗಿ ದೊರಕುತ್ತೆ, ಅದರ ಬೆಲೆ ಕಡಿಮೆ ಅನ್ನೋ ಕಾರಣದಿಂದ ಉತ್ತಮವಾದ ವಿದ್ಯುತ್ ವಾಹಕನೂ ಆಗಿರೋದ್ರಿಂದ ಅದನ್ನು ನಾವು ಬಳಸ್ತೀವಿ. ಹಾಗಾದರೆ ಎಲ್ಲ ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕತ್ವವನ್ನು ಹೊಂದಿದೆ, ಉತ್ತಮವಾದ ಉಷ್ಣವಾಹಕಗಳಾಗಿದೆ, ಶಾಬ್ದನ ಗುಣವನ್ನು ಹೊಂದಿದೆ, ಕುಟ್ಯತೆ ಗುಣವನ್ನು ಹೊಂದಿದೆ, ತನ್ಯತೆ ಗುಣವನ್ನು ಹೊಂದಿದೆ. ಲೋಹಗಳು ಹೊಳಪಿನ ಗುಣವನ್ನು ಹೊಂದಿದೆ, ಅದನ್ನು ಲೋಹೀಯ ಕಾಂತಿ ಅಂತಲೂ ಕೂಡ ಕರೀತಾರೆ. ಎಲ್ಲ ಲೋಹಗಳು ಘನರೂಪದಲ್ಲಿ ಇರುತ್ತೆ. ಆದರೆ ಒಂದು ಲೋಹವನ್ನು ಹೊರತುಪಡಿಸಿ, ಯಾವುದಂದರೆ ಅದು ಪಾದರಸ, ಅದು ದ್ರವ ರೂಪದಲ್ಲಿ ಇರುತ್ತೆ. ಎಲ್ಲ ಲೋಹಗಳು ಕಠಿಣವಾಗಿರುತ್ತೆ. ಆದರೆ ಎರಡು ಲೋಹವನ್ನು ಹೊರತುಪಡಿಸಿ, ಯಾವುದು ಅಂದರೆ ಅದು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತ ಹೇಳಬಹುದು. ನೋಡಿ, ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂಗೆ ತನ್ಯತೆ ಗುಣನೂ ಇಲ್ಲ, ಕುಟ್ಯತೆ ಗುಣನೂ ಇಲ್ಲ, ಪುಡಿ ಪುಡಿ ಆಗುತ್ತೆ. ಆದರೆ ಹೊಳಪಿನ ಗುಣ ಇದೆ, ಘನರೂಪದಲ್ಲೂ ಕೂಡ ಇರುತ್ತೆ. ಕೆಲವೊಂದು ಶಾಬ್ದನ ಗುಣ ಕೂಡ ಇರೋದಿಲ್ಲ ಈ ಲೋಹ, ಯಾವುದು ಸೋಡಿಯಂ ಮತ್ತು ಪೊಟ್ಯಾಷಿಯಂಗೆ. ಆದರೂ ಕೂಡ ಅದು ಲೋಹದ ಗುಂಪಿಗೆ ಸೇರಿದೆ ಅಂತ ನಾವು ಹೇಳಬಹುದು. ಇನ್ನು ಅಲೋಹಗಳಿಗೆ ಬಂದರೆ ಯಾವ್ಯಾವುದು ಅಲೋಹ? ಈಗಾಗಲೇ ಲೋಹ ಅಂದರೆ ಯಾವುದು ಅಂತ ಗೊತ್ತಾಗಿದೆ. ತಾಮ್ರ, ಕಬ್ಬಿಣ, ಚಿನ್ನ, ಬೆಳ್ಳಿ, ಇವುಗಳೇ ಅಲ್ಯೂಮಿನಿಯಂ ಲೋಹಗಳು ಅಂತ ಗೊತ್ತಾಗಿದೆ. ಈಗ ಅಲೋಹಗಳು ಯಾವುದು ಅಂತ ಹೇಳಿದ್ರೆ ಕಾರ್ಬನ್, ಸಲ್ಫರ್, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಫಾಸ್ಫರಸ್ ಇದೆಲ್ಲ ಅಲೋಹಗಳ ಗುಂಪಿಗೆ ಸೇರಿರುತ್ತೆ. ಹಾಗಾದರೆ ಅಲೋಹಗಳು ಯಾವ ಯಾವ ಗುಣಗಳನ್ನು ಹೊಂದಿದೆ ಅಂತ ನೋಡೋದಾದರೆ, ಅಲೋಹಗಳು ಕಠಿಣವಾಗಿರೋದಿಲ್ಲ, ಅದು ಮೃದುವಾಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಕಾರ್ಬನ್ ತಗೊಳ್ಳಿ. ಕಾರ್ಬನ್ ಅಂದಾಗ ಒಂದು ಇದ್ದಿಲನ್ನು ತಗೊಳ್ಳಿ. ಇದ್ದಿಲನ್ನು ತಗೊಂಡಾಗ ಅಲ್ಲಿ ಸುತ್ತಿಗೆಯಿಂದ ಬಡಿದಾಗ ಏನಾಗುತ್ತೆ? ಪುಡಿ ಪುಡಿ ಆಗೋದು ನೋಡ್ತೀವಿ. ಈವನ್ ಸಲ್ಫರ್ ಉಂಡೆಯನ್ನು ತೆಗೆದುಕೊಂಡಾಗಲೂ ಕೂಡ ಪುಡಿ ಪುಡಿ ಆಗುತ್ತೆ. ಅದಕ್ಕೆ ಅಲೋಹಗಳು ಕಠಿಣವಾಗಿರೋದಿಲ್ಲ, ಬಿದುರತ್ವವನ್ನು ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ಎರಡನೇ ಗುಣ ಏನು? ಘನರೂಪದಲ್ಲಿ ಇರುತ್ತೆ ಅಂತ ಹೇಳ್ತೀವಿ ಲೋಹದಲ್ಲಿ. ಅಲೋಹಕ್ಕೆ ಬಂದರೆ ಘನರೂಪದಲ್ಲೂ ಇರುತ್ತೆ, ಅನಿಲ ರೂಪದಲ್ಲೂ ಕೂಡ ಇರುತ್ತದೆ. ಈಗ ಮೊದಲನೇ ಗುಣ ಇದೆಯಲ್ಲ, ಕಠಿಣತೆ. ಎಲ್ಲ ಅಲೋಹಗಳು ಕಠಿಣವಾಗಿರೋದಿಲ್ಲ, ಬಿದುರತ್ವವನ್ನು ಹೊಂದಿರುತ್ತೆ. ಆದರೆ ಒಂದು ಅಲೋಹವನ್ನು ಮಾತ್ರ ಕಠಿಣ ಅಂತ ಹೇಳ್ಬೋದು. ಯಾವೊಂದು ಅಲೋಹ ಕಠಿಣ ಅಂತ ಹೇಳಿದ್ರೆ ಡೈಮಂಡ್, ವಜ್ರ ಅಲೋಹದ ಗುಂಪಿಗೆ ಸೇರಿದೆ, ಆದರೂ ಕೂಡ ಅದು ಕಠಿಣವಾಗಿದೆ ಅಂತ ಹೇಳ್ಬೋದು. ಇದೆಲ್ಲ ಎಕ್ಸ್ಟ್ರಾ ಗುಣಲಕ್ಷಣ ಅಂತ ಹೇಳ್ಬೋದು ಇವುಗಳದ್ದು. ಹಾಗಾದರೆ ಅಲೋಹಗಳಲ್ಲಿ ಮೊದಲನೇ ಗುಣ ಯಾವುದು? ಎಲ್ಲ ಅಲೋಹಗಳು ಕಠಿಣವಾಗಿರಲ್ಲ, ಬಿದುರತ್ವವನ್ನು ಹೊಂದಿರುತ್ತೆ. ಆದರೆ ಒಂದನ್ನು ಹೊರತುಪಡಿಸಿ ಯಾವುದು? ಡೈಮಂಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಅಲೋಹದ ಅಲೋಹವು ಘನರೂಪದಲ್ಲಿ, ಅನಿಲ ರೂಪದಲ್ಲಿ ನಮಗೆ ದೊರೆಯುತ್ತದೆ. ನೆಕ್ಸ್ಟ್ ಮೂರನೇ ಗುಣ ಯಾವುದು ಅಂದರೆ ಅಲೋಹಗಳು ಹೊಳೆಯುವುದಿಲ್ಲ. ಲೋಹಗಳು ಹೊಳೆಯುತ್ತೆ ಅಂತ ಹೇಳಿದ್ವಿ, ಇಲ್ಲಿ ಅಲೋಹಗಳು ಹೊಳೆಯುವುದಿಲ್ಲ. ನೆಕ್ಸ್ಟು ಅಲೋಹಗಳಿಗೆ ತನ್ಯತೆ, ಕುಟ್ಯತೆ ಗುಣ ಇರೋದಿಲ್ಲ. ಅದು ತನ್ಯತೆ ಗುಣ ಅಂದರೆ ತಂತಿಯನ್ನಾಗಿ ಮಾಡೋದು. ಅಲೋಹಗಳನ್ನು ತಟ್ಟಿ ತಂತಿಯನ್ನಾಗಿ ಮಾಡುವ ಸಂದರ್ಭದಲ್ಲಿ ಅದು ಬಿದುರತ್ವ ಇರುವ ಕಾರಣ ಚೂರು ಚೂರಾಗುತ್ತೆ, ಪುಡಿ ಪುಡಿ ಆಗುತ್ತೆ. ಆದ್ದರಿಂದ ತನ್ಯತೆ ಗುಣನೂ ಇಲ್ಲ, ಕುಟ್ಯತೆ ಗುಣನೂ ಇಲ್ಲ ಅಂತ ಹೇಳ್ಬೋದು. ಈ ಅಲೋಹಗಳನ್ನು ಫಾರ್ ಎಕ್ಸಾಂಪಲ್ ಇದ್ದಿಲನ್ನ ಮೇಲಿನಿಂದ ಎತ್ತಾಕಿದಾಗ ಏನಾಗುತ್ತೆ? ಶಬ್ದ ಏನು ಉಂಟು ಮಾಡಲ್ಲ. ಅದೇ ಕಾಯಿನನ್ನು ಎತ್ತಾಕಿದಾಗ ಶಬ್ದ ಉಂಟು ಮಾಡುತ್ತೆ. ಹಾಗಾದರೆ ಅಲೋಹಗಳಿಗೆ ಶಾಬ್ದನ ಗುಣ ಕೂಡ ಇಲ್ಲ ಅಂತ ಹೇಳಬಹುದು. ಅಲೋಹಗಳು ತನ್ನ ಮೂಲಕ
ವಿದ್ಯುತ್ ಆಗಲಿ ಉಷ್ಣ ಆಗಲಿ ತನ್ನ ಮೂಲಕ ಹರಿಸೋದಿಲ್ಲ. ಇದೆಲ್ಲವೂ ಅಲೋಹದ ಗುಣ ಅಂತ ಹೇಳ್ಬೋದು. ಈಗ ನೀವು ತಿಳ್ಕೊಂಡಿದ್ದು ಲೋಹೀಯ ಗುಣ ಮತ್ತು ಅಲೋಹೀಯ ಗುಣ ತಿಳ್ಕೊಂಡ್ರಿ. ಅಂದರೆ ಲೋಹ ಮತ್ತು ಅಲೋಹಕ್ಕೆ ಇರುವ ವ್ಯತ್ಯಾಸವನ್ನು ತಿಳಿಸ್ರಿ ಅಂದರೆ ಇದನ್ನು ನೀವು ಹೇಳಬೇಕಾಗುತ್ತೆ. ಅದೇ ಅಂಶವನ್ನೇ ಇಲ್ಲಿಂದನೂ ಕೊಟ್ಟಿದ್ದಾರೆ ನೋಡಿ. ಈ ಕೋಷ್ಟಕದ ನಂತರ ಬಂದಿರುವಂಥದ್ದು ಅದೇ ಅಂಶವನ್ನ ಇಲ್ಲಿಷ್ಟನ್ನು ವಿವರಿಸಿದ್ದಾರೆ. ನೋಡೋಣ ಇಲ್ಲೂ ಕೂಡ ಅದೇ ಅಂಶವನ್ನ ಹೇಗೆ ವಿವರಿಸಿದ್ದಾರೆ ಅಂತ ನೋಡಿ. ಇಲ್ಲಿ ಹೊಳಪುಳ್ಳ ಮತ್ತು ಕಠಿಣವಾದ ವಸ್ತುಗಳು ಯಾವುದು ಅಂತ ಈ ಟೇಬಲ್ ಇದೆಯಲ್ಲ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗಾದ್ರೆ ಲೋಹಗಳು ಹೊಳಪನ್ನ ಹೊಂದಿರುತ್ತೆ, ಅಲೋಹಗಳು ಹೊಳಪನ್ನ ಹೊಂದಿರೋದಿಲ್ಲ ಅನ್ನೋದು ಮೊದಲನೇದು ಇಲ್ಲಿ ಗೊತ್ತಾಗಿದೆ. ನೆಕ್ಸ್ಟ್ ಕುಟ್ಯತೆ ಬಗ್ಗೆ ಹೇಳಿದರೆ ಲೋಹಗಳನ್ನು ಬಡಿದು ತೆಳುವಾದ ಹಾಳೆಗಳನ್ನಾಗಿ ಮಾಡ್ಬೋದು. ಇಂತಹ ಲೋಹೀಯ ಗುಣಕ್ಕೆ ಕುಟ್ಯತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದರೆ ಅತ್ಯಂತ ಕುಟ್ಯತೆ ಗುಣ ಇರುವಂಥದ್ದು ಯಾವುದು ಅಂತ ಹೇಳಿದಾಗ ಚಿನ್ನ, ಬೆಳ್ಳಿ ಇವುಗಳೆಲ್ಲ ಕುಟ್ಯತೆ ಗುಣ ಇದೆ. ನೀವು ಸ್ವೀಟ್ ಅಂಗಡಿಗೆ ಹೋದರೆ ನೋಡಬಹುದು, ಸ್ವೀಟ್ ಅಂಗಡಿಲಿ ತೆಳುವಾದ ಬೆಳ್ಳಿಯ ಹಾಳೆಯನ್ನು ಹಾಕಿರ್ತಾರೆ. ಈಗ ದೋಸೆ ಮೇಲೂ ಅಷ್ಟೇ ಚಿನ್ನದ ತೆಳುವಾದ ಹಾಳೆಯನ್ನು ಹಾಕಿರ್ತಾರೆ. ಎಷ್ಟು ತೆಳ್ಳಗಿರುತ್ತೆ ಅದು ಅಂತ ಹೇಳಿದ್ರೆ ಅದ್ರ ಬಿಸಿ ಮೇಲೆ ಹಾಕಿದ್ರೆ ಅದು ಕರಗೋಗುತ್ತೆ, ಆ ರೀತಿ ತೆಳ್ಳಗೆ ಇರುತ್ತೆ. ಅಂದರೆ ಈ ಹಾಳೆಗಳು ಅಲ್ಯೂಮಿನಿಯಂ ಹಾಳೆನೂ ನೀವು ಚಾಕ್ಲೇಟ್ ಪೇಪರಲ್ಲಿ ನೋಡಿರಬಹುದು. ಸೊ ಈ ರೀತಿಯಾಗಿ ಅದರ ಕುಟ್ಯತೆ ಗುಣದಿಂದ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು, ಅಥವಾ ಮನೆ ಮೇಲೆ ಹಾಕುವಂತಹ ಶೀಟ್ಗಳನ್ನು ಕೂಡ ಮಾಡಬಹುದು. ಆದರೆ ಅಲೋಹಗಳಿಗೆ ಈ ಕುಟ್ಯತೆ ಗುಣ ಇಲ್ಲ, ಅದಕ್ಕೆ ಬಿದುರತ್ವ ಇರುತ್ತೆ ಅಂತ ಹೇಳ್ತಾರೆ. ಅಲೋಹಗಳು ಬಿದುರತೆಯಿಂದ ಕೂಡಿರುತ್ತೆ ಮತ್ತೆ ಅದಕ್ಕೆ ಕುಟ್ಯತೆ ಗುಣ ಇಲ್ಲ. ಆದರೆ ತುಂಡನ ಬಂದಾಗ ಮರದ ತುಂಡು ಕುಟ್ಯವೂ ಅಲ್ಲ ಬಿದುರವೂ ಅಲ್ಲ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಬಂದ್ರೆ ಸಮಗ್ರ ದೃಷ್ಟಿ ಅಂತ ಹೇಳ್ಬಿಟ್ಟು ಕಬ್ಬಿಣದ ಬಗ್ಗೆ ಕೆಲವೊಂದು ಅಂಶವನ್ನ ಕೊಟ್ಟಿದ್ದಾರೆ, ಇಲ್ಲಿ ನೋಡೋಣ. ನಿಮ್ಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಹರಪ್ಪ ನಾಗರಿಕತೆಯ ಬಗ್ಗೆ ಓದಿದ್ದೀರಾ. ಅವರೆಲ್ಲ ತಾಮ್ರ ಮತ್ತು ಚಿನ್ನವನ್ನ ಹೇರಳವಾಗಿ ಬಳಸ್ತಾ ಇದ್ರು. ಪಾತ್ರೆಗಳು, ಆಭರಣಗಳು, ವಿವಿಧ ರೀತಿಯ ವಸ್ತುಗಳನ್ನು ಅವರು ತಯಾರಿಸ್ತಿದ್ರು. ಆದರೂ ಕೂಡ ಅವರಿಗೆ ಕಬ್ಬಿಣದ ಬಗ್ಗೆ ಹೆಚ್ಚು ಅಂಶಗಳು ತಿಳಿದಿರಲಿಲ್ಲ. ಈಗ ಕಬ್ಬಿಣದ ಬಗ್ಗೆ ಹೆಚ್ಚು ಅಂಶವನ್ನು ತಿಳಿದು ಅನೇಕ ಕೃಷಿ ಉಪಕರಣಗಳು, ಯಾಕೆಂದರೆ ಕಬ್ಬಿಣ ತುಂಬ ಕಠಿಣವಾಗಿದೆ, ಹೇರಳವಾಗಿ ದೊರೆಯುತ್ತೆ, ಕಡಿಮೆ ಖರ್ಚಿನಲ್ಲಿ ನಾವು ಅದನ್ನು ಉಪಯೋಗಿಸಬಹುದು ಅಂತ ಹೇಳಿ ಈಗ ಕಬ್ಬಿಣವನ್ನು ಹೇರಳವಾಗಿ ಎಲ್ಲರ ಕಡೆಯೂ ಅನೇಕ ಉಪಕರಣಗಳನ್ನು ಮಾಡುವುದರ ಮೂಲಕ ಉಪಯೋಗಿಸ್ತಾ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ತನ್ಯತೆ ಗುಣ. ಈಗಾಗಲೇ ಹೇಳಿದೆ, ಲೋಹಗಳನ್ನು ತಟ್ಟಿ ನಾವು ತಂತಿಗಳನ್ನಾಗಿ ಮಾಡಬಹುದು. ಆ ತಂತಿಗಳ ಸಹಾಯದಿಂದ ಬಳೆ ಆಗಲಿ, ಸರ ಆಗಲಿ, ಕಿವಿಯ ಓಲೆಗಳಾಗಲಿ ಎಲ್ಲ ರೀತಿಯ ಆಭರಣಗಳನ್ನು ಮಾಡ್ಕೊಳ್ಬಹುದು. ವೀಣೆ, ಸಿತಾರು, ಪಿಟೀಲುಗಳಲ್ಲಿ ಆ ತಂತಿಯನ್ನು ಬಳಸ್ಬೋದು, ಗಿಟಾರ್ಗಳಲ್ಲಿ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಬಳಸೋದಕ್ಕೆ ಕಾರಣ ಲೋಹಕ್ಕೆ ಈ ತನ್ಯತೆ ಗುಣ ಇರೋದ್ರಿಂದ ಅಂತ ಹೇಳಬಹುದು. ನೆಕ್ಸ್ಟ್ ಬಂದರೆ ವಸ್ತುಗಳನ್ನು ತಂತಿಯಾಗಿ ಎಳೆಯಬಹುದಾದ ಲೋಹದ ಈ ಗುಣಕ್ಕೆ ತನ್ಯತೆ ಅಂತ ಹೇಳ್ತಾರೆ. ಇನ್ನು ಚಿನ್ನದ್ದು ನಾನು ಹೇಳಿದೆ ಆಗಲೇ, 1 ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದ ತಂತಿಯಾಗಿ ಎಳೆಯಬಹುದು. ಯಾಕೆ ಅಂದರೆ ಅದು ಹೆಚ್ಚು ತನ್ಯತೆ ಗುಣದಿಂದ ಹೊಂದಿದೆ. ಅದೇ ರೀತಿ ಕಾಫಿ ಸೋಸೋದು ನಿಮಗೆ ಗೊತ್ತಿದೆ, ಫಿಲ್ಟರು. ಆ ಫಿಲ್ಟರ್ನಲ್ಲಿರುವಂತಹ ಇದಿದೆಯಲ್ಲ ಸೋಸುವಿಕೆದು, ಅಲ್ಲಿ ಎಷ್ಟು ತೆಳುವಾದ ವೈರಿಂದ ಅದನ್ನು ಮಾಡಿರ್ತಾರೆ. ಯಾಕೆ ಅಂದರೆ ಅದು ತನ್ಯತೆ ಗುಣದಿಂದಾಗಿ ಈ ರೀತಿ ತೆಳುವಾದ ತಂತಿಯನ್ನು ಅವರು ಮಾಡಿ ಈ ಉಪಕರಣವನ್ನು ಮಾಡಿರ್ತಾರೆ. ನೆಕ್ಸ್ಟ್ ಬಂದರೆ ಇಲ್ಲಿ ಸಲ್ಫರ್ ಮತ್ತು ಕಲ್ಲಿದ್ದಲು ತನ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ಯತೆ ಗುಣ ಅದಕ್ಕೆ ಇಲ್ಲ ಅಂತ. ಇಲ್ಲಿ ಒಂದು ಬ್ರಿಡ್ಜನ್ನು ಕೊಟ್ಟಿದ್ದಾರೆ, ನೋಡಬಹುದು. ಈ ಬ್ರಿಡ್ಜ್ ಯಾವುದರಿಂದ ಮಾಡಿರ್ತಾರೆ ಅಂತ ಹೇಳಿದ್ರೆ ಕಬ್ಬಿಣದಿಂದ ಮಾಡಿರ್ತಾರೆ ಹಾಗೂ ಅಲೋಹಗಳಿಂದ, ಅಂದರೆ ಲೋಹ ಮತ್ತು ಅಲೋಹಗಳ ಮಿಶ್ರಣದಿಂದ ಮಾಡಿರ್ತಾರೆ. ನೋಡಿ, ಈಗಾಗಲೇ ನಿಮಗೆ ಗೊತ್ತಾಗಿದೆ ಲೋಹದ ಗುಣವೇ ಬೇರೆ, ಅಲೋಹದ ಗುಣವೇ ಬೇರೆ ಅಂತ ಗೊತ್ತಾಗಿದೆ. ಆದರೆ ಅವೆರಡನ್ನೂ ಮಿಕ್ಸ್ ಮಾಡಿದಾಗ ಬರುತ್ತದಲ್ಲ ಒಂದು ಹೊಸ ವಸ್ತು, ಅದರ ಗುಣ ಇನ್ನಷ್ಟು ಬೇರೆಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಉಕ್ಕನ್ನು ತಯಾರಿಸೋದಕ್ಕೆ ಕಬ್ಬಿಣ ಮತ್ತು ಇಂಗಾಲವನ್ನು ಬಳಸ್ತಾರೆ. ಇಂಗಾಲ ಅನ್ನೋದು ಅಲೋಹ, ಕಬ್ಬಿಣ ಅನ್ನೋದು ಲೋಹ ಮತ್ತು ಅಲೋಹಗಳ ಈ ಮಿಶ್ರಣದಿಂದ ಉಕ್ಕನ್ನು ತಯಾರಿಸ್ತಾರೆ. ಹೆಚ್ಚು ಗಟ್ಟಿಯಾಗಿರುತ್ತೆ, ಹೆಚ್ಚು ಭಾರವಾದ ವಸ್ತುಗಳನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಉಕ್ಕಿನಿಂದ ಮಾಡಿದ ಹಗ್ಗಗಳನ್ನು ತಯಾರಿಸಿ ಸೇತುವೆಯನ್ನು ಮಾಡಿದರೆ ವಸ್ತುಗಳನ್ನು ಎತ್ತಲು ಕ್ರೇನ್ಗಳಲ್ಲೂ ಕೂಡ ಇವುಗಳನ್ನು ಬಳಸ್ತಾರೆ. ಇದನ್ನು ತೂಗು ಸೇತುವೆ ಅಂತಾರೆ. ಇದು ಹೆಚ್ಚು ಗಟ್ಟಿಯಾಗಿ ಕಠಿಣವಾಗಿ ಇರಬೇಕು. ಅಂತಹ ಗುಣ ಲೋಹಗಳಿಗಿಂತ ಹೆಚ್ಚು ಕಠಿಣವಾಗಿರಬೇಕು ಅಂದರೆ ಆ ಲೋಹಗಳಿಗೆ ಸ್ವಲ್ಪ ಅಲೋಹಗಳನ್ನು ಸೇರಿಸಿದಾಗ ಈ ರೀತಿ ಕಠಿಣತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ಶಾಬ್ದನ ಗುಣದ ಬಗ್ಗೆ ಕೊಟ್ಟಿದ್ದಾರೆ. ನಮಗೆ ಈಗಾಗಲೇ ಗೊತ್ತಾಗಿದೆ, ಒಂದು ನಾಣ್ಯವನ್ನು ತಗೊಂಡು ಅಥವಾ ಒಂದು ಲೋಟವನ್ನು ತೆಗೆದುಕೊಂಡು ಮೇಲಿನಿಂದ ಎತ್ತಾಕಿದಾಗ ಶಬ್ದ ಬರುತ್ತೆ.
ಅಂತಹ ಲೋಹದ ಗುಣಕ್ಕೆ ಶಾಬ್ದನ ಅಂತ ಕರೀತಾರೆ. ಎಲ್ಲ ಲೋಹಗಳು ಶಾಬ್ದನ ಗುಣವನ್ನ ಹೊಂದಿದೆ, ಆದರೆ ಅಲೋಹಗಳು ಶಾಬ್ದನ ಗುಣವನ್ನ ಹೊಂದಿಲ್ಲ ಅಂತ ಹೇಳಬಹುದು. ಲೋಹಗಳನ್ನ ಮೇಲಿನಿಂದ ಎತ್ತಾಕಿದಾಗ ಎಂಥ ಶಬ್ದ ಉಂಟು ಮಾಡುತ್ತೆ ಅಂದರೆ ರಿಂಗಣ ಶಬ್ದ ಉಂಟು ಮಾಡುತ್ತೆ ಅಂತ ನಾವು ಹೇಳಬಹುದು. ಅದನ್ನೇ ಸೊನೋರಸ್ ಅಥವಾ ಶಾಬ್ದನ ಅಂತ ಕರೀತಾರೆ. ಅದಕ್ಕೋಸ್ಕರ ನೋಡಿ, ನೀವು ಶಾಲೆಯ ಗಂಟೆ ಆಗಲಿ ದೇವಸ್ಥಾನದ ಗಂಟೆ ಇದೆಯಲ್ಲ, ಈ ಶಾಬ್ದನ ಗುಣ ಇರೋದ್ರಿಂದ ಅಲ್ಲೆಲ್ಲ ಬಳಸ್ತಾರೆ. ಆದರೆ ಅಲ್ಲಿ ಪ್ಯೂರ್ ಲೋಹ ಬಳಸಿರಲ್ಲ, ಮಿಶ್ರಲೋಹವನ್ನು ಬಳಸಿರ್ತಾರೆ. ಯಾಕೆಂದರೆ ಹೆಚ್ಚು ಶಬ್ದ ಬರುತ್ತೆ ಮಿಶ್ರಲೋಹ ಮಾಡಿದಾಗ. ಬರೀ ಲೋಹದಿಂದ ಮಾಡಿದ ಬರೀ ಕಬ್ಬಿಣಕ್ಕೆ ನೀವು ಬಡಿದು ನೋಡಿ ಎಷ್ಟು ಸೌಂಡ್ ಬರುತ್ತೆ. ಕಬ್ಬಿಣಕ್ಕೆ ಇನ್ನೊಂದು ವಸ್ತುವನ್ನು ಮಿಶ್ರಣ ಮಾಡಿ ಬಡಿದಾಗ ನೋಡಿ ಅದರಲ್ಲಿ ಎಷ್ಟು ಸೌಂಡ್ ಬರುತ್ತೆ ಅಂತ. ನಾವು ದೇವಸ್ಥಾನದಲ್ಲಿ ಇರುವ ಗಂಟೆ ಆಗಿರ್ಬೋದು, ಶಾಲೆಯಲ್ಲಿರುವ ಗಂಟೆ ಮಿಶ್ರಲೋಹದಿಂದ ಮಾಡಿರುತ್ತೆ, ಆದ್ದರಿಂದ ಅದು ಹೆಚ್ಚು ಶಬ್ದ ಕೊಡುತ್ತೆ. ಹಾಗಾದರೆ ಮಿಶ್ರಲೋಹಕ್ಕೆ ಈ ಲೋಹ ಅಥವಾ ಅಲೋಹಕ್ಕಿಂತ ಹೆಚ್ಚಾದ ಶಕ್ತಿ ಅಥವಾ ಇನ್ನು ವಿಭಿನ್ನವಾದ ಗುಣಲಕ್ಷಣ ಹೊಂದಿದೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಬಂದರೆ ಉಷ್ಣವಾಹಕತೆ ಅಂತ ಹೇಳಿದಾಗ ಲೋಹಗಳು ತನ್ನ ಮೂಲಕ ಉಷ್ಣತೆಯನ್ನು ಹರಿಸುತ್ತೆ, ಉತ್ತಮ ಉಷ್ಣವಾಹಕವಾಗಿರುತ್ತೆ. ಆದರೆ ಅಲೋಹಗಳು ಉಷ್ಣವಾಹಕವಲ್ಲ ಅನ್ನೋದಕ್ಕೆ ಒಂದು ಚಟುವಟಿಕೆಯನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಒಂದು ಲೋಟದಲ್ಲಿ ಏನು ತೆಗೆದುಕೊಂಡಿದ್ದಾರೆ, ಬಿಸಿನೀರನ್ನು ತೆಗೆದುಕೊಂಡಿದ್ದಾರೆ. ಆ ಬಿಸಿನೀರಲ್ಲಿ ಒಂದು ಲೋಹದಿಂದ ಮಾಡಿದ ಚಮಚ, ಒಂದು ಮರದಿಂದ ಮಾಡಿದ ಚಮಚನ ಇಟ್ಟಿದ್ದಾರೆ. ತುಂಬ ಬಿಸಿಯಾದ ನೀರನ್ನು ತೆಗೆದುಕೊಂಡಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ನೀವು ಇಲ್ಲಿ ಈ ಭಾಗದಲ್ಲಿ ನೀವು ಲೋಹದ ಚಮಚವನ್ನು ಮುಟ್ಟಿ ನೋಡಿ ಮತ್ತು ಮರದ ಚಮಚವನ್ನು ಮುಟ್ಟಿ ನೋಡಿದಾಗ ಲೋಹದ ಚಮಚ ಸ್ವಲ್ಪ ಬಿಸಿಯಾಗಿರೋದನ್ನು ನೀವು ಗಮನಿಸಬಹುದು. ಆದರೆ ಮರದ ತುದಿ ಮುಟ್ಟಿದಾಗ ಯಾವ ಬಿಸಿನೂ ಕೂಡ ಇರೋದಿಲ್ಲ. ಈ ಎರಡರಲ್ಲೂ ಮತ್ತೆ ಇದನ್ನು ಮುಟ್ಟಿದ ತಕ್ಷಣವೇ ಗೊತ್ತಾಗುತ್ತೆ ಬಿಸಿ ಇರೋ ಅಂಥದ್ದು. ಇಲ್ಲಿ ಬಿಸಿ ಇರೋದಿಲ್ಲ. ಇದರಿಂದ ನಮಗೆ ಏನು ಅಂಶ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಸ್ಟೀಲ್ ಚಮಚದ ಮೂಲಕ ಉಷ್ಣತೆ ಹರಿದಿದೆ, ಈ ಮರದ ಚಮಚದ ಮೂಲಕ ಉಷ್ಣತೆ ಹರಿದಿಲ್ಲ. ಒಂದು ತುದಿಯಿಂದ ಮತ್ತೊಂದು ತುದಿಗೆ ಉಷ್ಣತೆ ಹರಿದಿಲ್ಲ ಅಂತ ಹೇಳಬಹುದು. ಹಾಗಾದರೆ ಮರದ ತುಂಡು ತನ್ನ ಉತ್ತಮ ಉಷ್ಣವಾಹಕ ಅಲ್ಲ. ಈ ಲೋಹದ ಚಮಚ ಉತ್ತಮ ಉಷ್ಣವಾಹಕ ಅಂತ ಈ ಚಟುವಟಿಕೆಯಿಂದ ನಮಗೆ ತಿಳಿದು ಬರುತ್ತೆ. ತನ್ನ ಮೂಲಕ ಶಾಖ ಹರಿಸಿದ್ರೆ ಅಥವಾ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸಿದ್ರೆ ಅಂತಹ ವಸ್ತುಗಳನ್ನು ವಾಹಕಗಳು ಅಂತ ಹೇಳ್ತಾರೆ. ಯಾವುದೇ ಆದರೂ ಒಂದು ವಸ್ತು ತನ್ನ ಮೂಲಕ ಉಷ್ಣಾನ ಹರಿಸಲಿ ಅಥವಾ ವಿದ್ಯುತ್ತಾನ ಹರಿಸಲಿ ಅವುಗಳನ್ನು ವಾಹಕ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ತನ್ನ ಮೂಲಕ ಶಾಖವನ್ನು ಹರಿಸಿದ್ರೆ ಉತ್ತಮ ಉಷ್ಣವಾಹಕ ಅಂತ ಹೇಳ್ತಾರೆ. ತನ್ನ ಮೂಲಕ ಉಷ್ಣವನ್ನು ಹರಿಸಲ್ಲ ಅಂದರೆ ದುರ್ಬಲ ಉಷ್ಣವಾಹಕ ಅಂತ ಹೇಳ್ತಾರೆ. ಅದು ತುಂಬ ಉತ್ತಮ ಉಷ್ಣವಾಹಕ ಆಗಿರೋದ್ರಿಂದ ಲೋಹದಿಂದ ಮಾಡಿದ ಪಾತ್ರೆಗಳನ್ನು ನಾವೀಗ ಬಳಸ್ತಾ ಇರುವಂಥದ್ದು. ಆದರೆ ಅವುಗಳ ಹಿಡಿ ಏನಿದೆ ಮರದಿಂದ ಮಾಡಿರ್ತಾರೆ. ಯಾಕೆಂದರೆ ಆ ಮರ ಈಗಾಗಲೇ ನಮಗೆ ತಿಳಿದು ಬಂದಿದೆ ತನ್ನ ಮೂಲಕ ಉಷ್ಣವನ್ನು ಹರಿಸೋದಿಲ್ಲ ಅಂತ ಹೇಳಿ. ಅದಕ್ಕೆ ಆ ಉಪಕರಣಗಳಿಗೆಲ್ಲ ಹಿಡಿಗಳು ಯಾವುದರಿಂದ ಆಗಿರುತ್ತೆ, ಮರದಿಂದ ಅಥವಾ ಮರದಿಂದ ಮಾಡಿದ ಹಿಡಿಕೆಗಳನ್ನು ನಾವು ಗಮನಿಸಬಹುದು ಅಲ್ಲಿ. ನೆಕ್ಸ್ಟ್ ಬಂದರೆ ವಿದ್ಯುತ್ ವಾಹಕತೆ ಬಗ್ಗೆ ಕೊಟ್ಟಿದ್ದಾರೆ. ಎಲ್ಲ ಲೋಹಗಳು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಟೆಸ್ಟರು, ಸ್ಕ್ರೂ ಡ್ರೈವರು ಎಲ್ಲ ನೋಡ್ತಿರಲ್ಲ ನೀವು. ಈ ಸ್ಕ್ರೂ ಡ್ರೈವರ್ ನೋಡಿದಾಗ ನೋಡಿ, ಇದು ಪ್ಲಾಸ್ಟಿಕ್ ಹಿಡಿಕೆಯಿಂದ ಆಗಿರುತ್ತೆ, ಇದು ಮಾತ್ರ ಲೋಹದಿಂದ ಆಗಿರುತ್ತೆ. ಒಂದು ಸ್ಕ್ರೂ ಡ್ರೈವರ್ನ ತೆಗೆದುಕೊಂಡ್ರೆ ಈ ರೀತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಹಿಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಾ ಯಾವುದ್ಯಾವುದು ಉತ್ತಮ ವಿದ್ಯುತ್ ವಾಹಕ, ಯಾವುದು ವಿದ್ಯುತ್ ವಾಹಕವಲ್ಲ ಅಂತ. ರಬ್ಬರ್ ಆಗಿರಬಹುದು, ಮರ ಆಗಿರಬಹುದು ಅಥವಾ ಪ್ಲಾಸ್ಟಿಕ್ ಆಗಿರಬಹುದು, ಇವುಗಳೆಲ್ಲ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸಲ್ಲ, ದುರ್ಬಲ ವಾಹಕಗಳು. ಅದಕ್ಕೆ ನಾವು ಅದನ್ನು ಕೈಯಲ್ಲಿ ಹಿಡ್ಕೊಂಡಾಗ ನಮಗೆ ಕರೆಂಟ್ ಹೊಡಿಬಾರ್ದಲ್ಲ, ಅದಕ್ಕೆ ಹಿಡಿಕೆಯಾಗಿ ಅದನ್ನು ಬಳಸ್ತಾರೆ. ಇನ್ನು ಕರೆಂಟು ಹರಿಯುವಂತಹ ವಸ್ತುಗಳನ್ನು ಲೋಹಗಳಿಂದ ಮಾಡಿರ್ತಾರೆ. ಈಗ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಈ ಚಟುವಟಿಕೆಯಲ್ಲಿ ಯಾವ ವಸ್ತುವನ್ನು ಈಗಾಗಲೇ ನಾವು ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ಒಂದು ಸರಳ ವಿದ್ಯುತ್ ಮಂಡಲದ ಮಧ್ಯೆ ಖಾಲಿ ಜಾಗವನ್ನು ಇರಿಸಿ ಆ ಖಾಲಿ ಜಾಗದಲ್ಲಿ ಅಲ್ಯೂಮಿನಿಯಂ ಹಾಳೆಯ ಚೂರಿನಿಂದ ಅಥವಾ ಕಬ್ಬಿಣದ ಮೊಳೆಯಿಂದ, ಸಲ್ಫರ್ ಉಂಡೆಯಿಂದ, ಪ್ಲಾಸ್ಟಿಕ್ನಿಂದ ಈ ರೀತಿಯಾಗಿ ಅದನ್ನು ಕನೆಕ್ಷನ್ಸ್ನ ಕ್ಲೋಸ್ ಮಾಡುವಂಥದ್ದು. ನೋಡಿ ಇಲ್ಲಿ ಈ ಜಾಗದಲ್ಲಿ ಇವರು ಕೊಟ್ಟಿರೋ ವಸ್ತುಗಳನ್ನು ಒಂದೊಂದಾಗಿ ಇಟ್ಟು ಬಲ್ಬ್ ಹತ್ಕೊಳುತ್ತಾ ಇಲ್ವಾ ಅಂತ ಪರೀಕ್ಷೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ಹಿಂದಿನ ತರಗತಿಯಲ್ಲೇ ನಾವು ತಿಳ್ಕೊಂಡಿದ್ದೀವಿ, ಈ ವಿದ್ಯುತ್ ಮಂಡಲ ಹರಿಯುವ ಮಧ್ಯದ ಭಾಗದಲ್ಲಿ ನಾವು ಮಧ್ಯದಲ್ಲೇ ಅಂತ ಏನಿಲ್ಲ, ಒಂದು ತುದಿಯಲ್ಲಿ ಯಾವುದಾದ್ರೂ ಒಂದು ತುದಿಯಲ್ಲಿ ಈಗ ಅಲ್ಯೂಮಿನಿಯಂನ ತೆಳುವಾದ ಹಾಳೆಯನ್ನು ಇಲ್ಲಿ ಇಟ್ಟು ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ, ಬಲ್ಬು ಬೆಳಗೋದನ್ನು ನಾವು ನೋಡಬಹುದು. ಹಾಗಾದರೆ ಇಲ್ಲಿ ಬಲ್ಬು ಬೆಳಗುತ್ತೆ ಅಂದರೆ ಅಲ್ಯೂಮಿನಿಯಂ ಹಾಳೆಯ ಮೂಲಕ ವಿದ್ಯುತ್ತು ಹರಿಯುತ್ತೆ ಅಂತ ಹೇಳಬಹುದು. ಹಾಗಾದರೆ ಇದು ಉತ್ತಮ ವಾಹಕನ ದುರ್ಬಲ ವಾಹಕನ? ಉತ್ತಮ ವಾಹಕ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಅದೇ ಜಾಗದಲ್ಲಿ ಅಲ್ಯೂಮಿನಿಯಂನ ಹಾಳೆ ತೆಗೆದು ಕಬ್ಬಿಣದ ಮೊಳೆ ಕೊಟ್ಟಿದ್ದಾರೆ, ಕಬ್ಬಿಣದ ಮೊಳೆಯನ್ನು ಇಡಿ.
ಕಬ್ಬಿಣದ ಮೊಳೆ ಇಟ್ಟಾಗ ಬಲ್ಬ್ ಬೆಳಗುತ್ತಾ ಅಂತ ನೋಡೋದಾದ್ರೆ ಹೌದು, ಬಲ್ಬು ಬೆಳಗೋದನ್ನು ನಾವು ಗಮನಿಸಬಹುದು. ಹೌದು, ಬಲ್ಬು ಬೆಳಗುತ್ತೆ. ಹಾಗಾದ್ರೆ ಉತ್ತಮ ವಾಹಕನ ದುರ್ಬಲ ವಾಹಕನ ಅಂತ ಹೇಳೋದಾದ್ರೆ ಉತ್ತಮ ವಾಹಕ ಅಂತ ಹೇಳಬಹುದು. ಈಗ ಈ ಕಬ್ಬಿಣದ ಮೊಳೆಯನ್ನು ತೆಗೆದು ಸಲ್ಫರ್ ಉಂಡೆಯನ್ನು ಇಟ್ಟಾಗ ಗಮನಿಸಿದಾಗ ಬಲ್ಬು ಬೆಳಗುತ್ತಾ? ಇಲ್ಲ, ಬಲ್ಬು ಬೆಳಗಿಲ್ಲ. ಹಾಗಾದರೆ ಸಲ್ಫರ್ ಉಂಡೆ ಬಲ್ಬು ಬೆಳಗಲಿಲ್ಲ. ಹಾಗಾದರೆ ಅದು ದುರ್ಬಲ ವಾಹಕ ಅಂತ ನಾವು ಹೇಳಬಹುದು. ಅದೇ ರೀತಿ ನೀವು ಪ್ಲಾಸ್ಟಿಕ್ಕನ್ನು ತೆಗೆದುಕೊಂಡು ಒಂದು ಪ್ಲಾಸ್ಟಿಕ್ ಪೆನ್ನಾದರೂ ತೆಗೆದುಕೊಳ್ಳಿ, ಒಂದು ಪ್ಲಾಸ್ಟಿಕ್ನ ತುಂಡನ್ನು ತೆಗೆದುಕೊಂಡು ಅಲ್ಲೂ ಗಮನಿಸಿದಾಗ ಅಲ್ಲೂ ಕೂಡ ನಿಮಗೆ ಬಲ್ಬು ಬೆಳಗೋದಿಲ್ಲ. ಅದು ಕೂಡ ದುರ್ಬಲ ವಾಹಕ ಅಂತ ನಾವು ಹೇಳಬಹುದು. ಈ ರೀತಿಯಾಗಿ ಈ ವಿದ್ಯುತ್ ಮಂಡಲದ ಸಹಾಯದಿಂದ ಯಾವ ವಸ್ತುಗಳು ಉತ್ತಮವಾದ ವಾಹಕಗಳು, ದುರ್ಬಲ ವಾಹಕಗಳು ಅಂತ ಕಂಡುಹಿಡಿಬಹುದು. ಇದೆಲ್ಲ ನೀವು ಮಾಡಿ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಮಕ್ಕಳೇ, ಬಾಯಲ್ಲಿ ಹೇಳೋದಲ್ಲ. ಇದೆಲ್ಲ ಪ್ರಯೋಗದ ರೂಪದಲ್ಲಿ ವಿದ್ಯುತ್ ಒಂದು ಸರಳ ಮಂಡಲವನ್ನು ತಯಾರಿಸಿ ಅದರಲ್ಲಿ ಪ್ರಯೋಗಗಳನ್ನು ಮಾಡಿ ಈ ಅಂಶವನ್ನೆಲ್ಲ ತಿಳಿದುಕೊಳ್ಳಿ ಅಂತ ಹೇಳ್ತಾ ಮುಂದುವರಿಸ್ತೀನಿ ಪಾಠವನ್ನು. ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ವಸ್ತುಗಳು ಅಂತ ಹೇಳಿಬಿಟ್ಟು, ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರದಿಂದ ಮಾಡಿದ ವಸ್ತುಗಳಲ್ಲಿ ಬಲ್ಬು ಬೆಳಗುತ್ತೆ. ಸಲ್ಫರ್ ಕಲ್ಲಿದ್ದಲು, ಮರ, ರಬ್ಬರ್, ನೈಲಾನ್ ಹಗ್ಗಗಳು ಇವುಗಳೆಲ್ಲ ಬಲ್ಬು ಬೆಳಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬಲ್ಬ್ ಬೆಳಗೋದಕ್ಕೆ ಸಹಾಯ ಮಾಡಿದಂತಹ ಈ ವಸ್ತುಗಳೆಲ್ಲ ಲೋಹದಿಂದನೇ ಆಗಿದೆ ಅಂತ ಇಲ್ಲಿ ಗೊತ್ತಾಯಿತು. ಹಾಗಾದರೆ ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕಗಳು ಅಂತ ನಮಗೆ ಈ ಒಂದು ಚಟುವಟಿಕೆಯಿಂದ ತಿಳಿದು ಬಂತು. ಇನ್ನು ಉಳಿದ ವಸ್ತುಗಳೆಲ್ಲ ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತಲೂ ಕೂಡ ಇಲ್ಲಿ ತಿಳಿದು ಬಂದಿದೆ. ಹಾಗಾದರೆ ಅವಾಹಕಗಳು ಅಂತ ಏನು ಹೇಳ್ತೀವಿ ಅಥವಾ ದುರ್ಬಲ ವಾಹಕಗಳು ಅಂತ, ಹಾಗಾದರೆ ಅವುಗಳ ಉಪಯೋಗನೇ ಇಲ್ವಾ ಅಂತ ಹೇಳಿದ್ರೆ ಅವುಗಳು ಕೂಡ ನಮಗೆ ತುಂಬ ಉಪಯುಕ್ತ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ವಾಹಕ ತಂತಿಯನ್ನು ಮಾಡಿದಾಗ ಕೈಯಲ್ಲಿ ಹಾಗೆ ಮುಟ್ಟಕ್ಕಾಗಲ್ಲ, ಕನೆಕ್ಷನ್ ಎಲ್ಲ ಕೊಡುವ ಸಂದರ್ಭದಲ್ಲಿ. ಆಗ ಅದರ ಮೇಲೆ ಇನ್ಸುಲೇಷನ್ ಆಗಿ ಒಂದು ಅವಾಹಕದ ಹೊದಿಕೆ ಇರಬೇಕು. ಈ ರೀತಿಯಾಗಿ ಅವಾಹಕ ನಮಗೆ ಯೂಸ್ ಆಗುತ್ತೆ. ಐರನ್ ಬಾಕ್ಸ್ ಮಾಡ್ತೀವಿ, ಐರನ್ದು ಹಿಡಿಕೆ ಏನಾಗಿರುತ್ತೆ? ದುರ್ಬಲ ವಾಹಕ ಆಗಿರುತ್ತೆ. ಅದೇ ರೀತಿ ಅನೇಕ ವಸ್ತುಗಳನ್ನು ನಾವು ಉಪಕರಣಗಳನ್ನು ಮಾಡುವ ಸಂದರ್ಭದಲ್ಲಿ ವಾಹಕಗಳು ಉಪಯೋಗಕ್ಕೆ ಬರುತ್ತೆ, ಅವಾಹಕಗಳು ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತಾಗಿದೆ. ನಂತರ ಬಂದರೆ ಲೋಹಗಳ ಎಲ್ಲ ಗುಣಗಳನ್ನು ಇಲ್ಲಿ ಹೇಳಿದರೆ ಕಠಿಣವಾಗಿರುತ್ತೆ, ಹೊಳಪಾಗಿರುತ್ತೆ, ಕುಟ್ಯತೆ ಗುಣ ಇದೆ, ತನ್ಯತೆ ಗುಣ ಇದೆ, ಶಾಖ ಇದೆ, ವಿದ್ಯುತ್ತಿನ ಉತ್ತಮ ವಾಹಕ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಲೋಹದ ಭೌತ ಗುಣಗಳು ಅಂತ ನಾವು ಹೇಳಬಹುದು. ಈಗಾಗಲೇ ಲೋಹ ಮತ್ತು ಲೋಹಗಳ ಭೌತ ಗುಣಗಳು ಯಾವುವು ಅಂತ ಹೇಳಿ ಇಲ್ಲಿ ಕೊಂಡಿದ್ದೀರಾ ಮಕ್ಕಳೇ. ಲೋಹ ಮತ್ತು ಲೋಹದ ಭೌತ ಗುಣಗಳೆಲ್ಲ ತಿಳಿದಿದ್ದೀರಾ, ನೋಡಬಹುದು ನೀವು. ಸೊ ಅದನ್ನೇ ಇದುವರೆಗೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಚಟುವಟಿಕೆಗಳ ಮೂಲಕ. ಹಾಗಾದರೆ ಈಗ ರಾಸಾಯನಿಕ ಗುಣಲಕ್ಷಣಗಳನ್ನು ನೋಡೋಣ. ಇದುವರೆಗೂ ನೀವು ನೋಡಿದ್ದು ಭೌತ ಗುಣಗಳ ಬಗ್ಗೆ, ಈಗ ನೀವು ತಿಳ್ಕೊಳ್ತಾ ಇರೋದು ರಾಸಾಯನಿಕ ಗುಣಗಳ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ತೀರಾ. ಮೊದಲನೇ ಗುಣಲಕ್ಷಣ ಹೇಳ್ತಾ ಇದ್ದಾರೆ, ಲೋಹಗಳ ಮೇಲೆ ಗಾಳಿ ಮತ್ತು ನೀರಿನ ಪರಿಣಾಮ. ಅಂದರೆ ಯಾವುದಾದ್ರೂ ಲೋಹ ತಗೊಳ್ಳಿ, ಇಲ್ಲಿ ಎಕ್ಸಾಂಪಲ್ ಕಬ್ಬಿಣ ತಗೊಂಡಿದ್ದಾರೆ. ಯಾವುದಾದ್ರೂ ಒಂದು ಲೋಹ ತಗೊಂಡು ಗಾಳಿಯೊಂದಿಗೆ ಹೇಗೆ ವರ್ತಿಸುತ್ತೆ, ನೀರಿನೊಂದಿಗೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ಅವರು ಚೆಕ್ ಮಾಡಿ. ಗಾಳಿ ಇಲ್ಲದೆ ಬರೀ ನೀರಿದ್ದಾಗ ಹೇಗೆ ವರ್ತಿಸುತ್ತೆ, ಗಾಳಿ ಇದ್ದು ನೀರಿಲ್ಲದೆ ಇದ್ದಾಗ ಹೇಗೆ ವರ್ತಿಸುತ್ತೆ, ಅಥವಾ ಗಾಳಿ ನೀರು ಒಟ್ಟಿಗೆ ಇದ್ದಾಗ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶುಷ್ಕ ಗಾಳಿ ಅಂತ ಹೇಳಿದ್ರೆ ತೇವಾಂಶವಿಲ್ಲದ ಗಾಳಿ ಅಂತ ಹೇಳ್ಬೋದು. ಈಗ 3 ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಏನು ಚಟುವಟಿಕೆ ಅಂತ ಹೇಳಿದ್ರೆ 3 ಬಾಟಲ್ಗಳನ್ನು ತೆಗೆದುಕೊಂಡಿದ್ದಾರೆ. ಆ 3 ಬಾಟಲ್ನಲ್ಲಿ ಮೊದಲನೇ ಬಾಟ್ಲಲ್ಲಿ ಶುಷ್ಕ ಗಾಳಿಯ ಸಂಪರ್ಕಕ್ಕೆ ಬಂದಾಗ ಅಂತ ಹೇಳ್ತಾ ಇದ್ದಾರೆ. ಶುಷ್ಕ ಗಾಳಿಯ ಅಂತ ಹೇಳಿದ್ರೆ ಗಾಳಿ ಇದೆ ಇಲ್ಲಿ, ಆದರೆ ಶುಷ್ಕ ಗಾಳಿ, ತೇವಾಂಶವಿಲ್ಲದ ಗಾಳಿಯನ್ನ ಶುಷ್ಕ ಗಾಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ತೇವಾಂಶವನ್ನ ಹೇಗೆ ತೆಗೆಯೋದು ಅಂತ ಹೇಳಿದ್ರೆ ಇಲ್ಲಿ ಸಿಲಿಕಾ ಜೆಲ್ ಅನ್ನ ಹಾಕಿದ್ದಾರೆ. ನೀವು ಗಮನಿಸಬಹುದು, ವೈಟ್ ವೈಟ್ ಆಗಿದೆಯಲ್ಲ, ಸಿಲಿಕಾ ಜೆಲ್ ಅನ್ನ ಹಾಕಿದ್ದಾರೆ. ಇದು ಸಿಲಿಕಾ ಜೆಲ್. ಸೊ ಇಲ್ಲಿ ಸಿಲಿಕಾ ಜೆಲ್ನ ಪ್ರಮುಖ ಪಾತ್ರ ಏನು ಅಂತ ಹೇಳಿದ್ರೆ ತೇವಾಂಶವನ್ನ ಹೀರ್ಕೊಳ್ಳೋದು. ಎಲ್ಲಿ ಕಾಣ್ತೀರಾ ನೀವು ಸಿಲಿಕಾ ಜೆಲ್ ಅಂದ್ರೆ, ನೀವು ಹೊಸದಾಗಿ ಬಾಟಲ್ ತಗೊಂಡಿರ್ತೀರಲ್ಲ, ಅಥವಾ ಶೂ ರ್ಯಾಕ್ಗಳಲ್ಲಿ ಇನ್ನಿತರ ಇದರಲ್ಲಿ ನೀವು ಹೊಸದಾಗಿ ಏನಾದ್ರು ಸಾಮಾನು ತೆಗೆದುಕೊಂಡು ಬಂದ್ರೆ ಅಲ್ಲೊಂದು ಸಣ್ಣ ಪ್ಯಾಕೆಟ್ ಇಟ್ಟಿರ್ತಾರೆ, ಮರಳು ತರ ಇರುತ್ತೆ. ಅದ್ರ ಒಳಗಡೆ ನೀವು ಗಮನಿಸಿರ್ಬೋದು, ಬಾಟ್ಲುಗಳು, ಸ್ಟೀಲ್ ಬಾಟ್ಲುಗಳೆಲ್ಲ ನೀವು ತಗೊಂಡ್ರೆ ಅದ್ರ ಒಳಗಡೆ ಒಂದು ಪ್ಯಾಕೆಟ್ ಇರುತ್ತೆ, ಒಳಗೆ ಮರಳಾಕಿದ್ದಾರೆ ಅಂತ ನೀವು ಅನ್ಕೊಂಡಿರ್ತೀರಾ. ಆದ್ರೆ ಮರಳಲ್ಲ ಮಕ್ಕಳೇ, ಅದು ಸಿಲಿಕಾ ಜೆಲ್. ಯಾಕೆ ಅಂತ ಹೇಳಿದ್ರೆ ಬಾಟ್ಲಲ್ಲಿ ಇರುವಂತಹ ತೇವಾಂಶವನ್ನೆಲ್ಲ ಹೀರ್ಕೊಂಡು ಒಣಗಿದ ಗಾಳಿಯಲ್ಲಿ, ಒಣಗಿದ ವಾತಾವರಣವನ್ನ ಅದು ಇರಿಸುತ್ತೆ. ತೇವಾಂಶ ಇದ್ರೆ ಅಲ್ಲಿ ಬೂಸ್ಟ್ ಬರೋದು ಅಥವಾ ಫಂಗಸ್ ಹಿಡಿಯೋದು ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಆ ಗಾಳಿಯನ್ನ ಶುಷ್ಕ ಮಾಡ್ತಾರೆ. ಶುಷ್ಕ ಅಂತ ಹೇಳಿದ್ರೆ ತೇವಾಂಶವಿಲ್ಲದ,
ಅಂತ ಹೇಳ್ಬಿಟ್ಟು ಗಾಳಿ ಅಂತ ಹೇಳ್ತಾರೆ. ಮೊದಲನೇ ಬಾಟ್ಲಲ್ಲಿ ಏನು ಶುಷ್ಕ ಗಾಳಿ ಇರುವಂತಹ ಒಂದು ಜಾರನ್ನು ತೆಗೆದುಕೊಂಡಿದ್ದೀವಿ, ಅಲ್ಲಿಗೆ ಒಂದು ಕಬ್ಬಿಣದ ಮೊಳೆಯನ್ನು ಹಾಕಿದ್ದೀವಿ, ತೂಗು ಹಾಕಿದ್ದೀವಿ. ನೆಕ್ಸ್ಟು ಎರಡನೇ ಇದರಲ್ಲಿ ಏನು ಅಂತ ಹೇಳಿದ್ರೆ ನೀರನ್ನು ತೆಗೆದುಕೊಂಡಿದ್ದಾರೆ, ನೀರಿನಗೆ ಈ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿದ್ದಾರೆ. ಮೇಲ್ಭಾಗದಲ್ಲಿ ಎಣ್ಣೆಯ ಲೇಪನವನ್ನು ಅಂದರೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಇದರಲ್ಲಿ ಏನಾಯಿತು, ತೇವಾಂಶ ಇಲ್ಲ, ಆದರೆ ಏನಿದೆ, ಗಾಳಿ ಇದೆ. ಎರಡನೇ ಇದರಲ್ಲಿ ತೇವಾಂಶ ಇದೆ ಅಲ್ವಾ, ತೇವಾಂಶ ನೀರು ಹಾಕಿದ್ದಾರೆ ನೋಡಿದ್ದೀವಿ. ಆದರೆ ಗಾಳಿ ಆಡದೆ ಇರಲಿ ಇದು ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಣ್ಣೆಯನ್ನು ಹಾಕಿದ್ದಾರೆ. ಎರಡನೇ ಬಾಟ್ಲಲ್ಲಿ ನಾವು ಕಬ್ಬಿಣದ ಮೊಳೆ ನೀರಿನಲ್ಲಿ ಮುಳುಗಿರೋದನ್ನು ನಾವು ನೋಡಬಹುದು. ಎರಡನೇ ಬಾಟ್ಲಲ್ಲಿ ನಾವು ಕಬ್ಬಿಣದ ಮೊಳೆ ನೀರಿನಲ್ಲಿ ತುಂಬ ಫುಲ್ಲು ಮುಳುಗಿರೋದನ್ನು ನೋಡಬಹುದು. ಹಾಗಾದರೆ ತೇವಾಂಶ ಇದೆ. ಗಾಳಿ ಇಲ್ಲದೆ ಇರೋ ಹಾಗೆ ನೋಡಿ, ಇಲ್ಲಿ ಎಣ್ಣೆಯನ್ನು ಹಾಕಿದ್ದಾರೆ, ಒಂದು ಫುಲ್ಲು ಲೇಯರ್ ಎಣ್ಣೆಯನ್ನು ಹಾಕಿದ್ದಾರೆ. ಎಣ್ಣೆ ಹಾಕಿರೋದ್ರಿಂದ ಈ ಎಣ್ಣೆಯನ್ನು ದಾಟಿ ಗಾಳಿ ನೀರನ್ನು ಸೇರ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹಾಗಾದರೆ ಈ ಕಬ್ಬಿಣದ ಮೊಳೆಗೆ ಏನು ಸಿಕ್ಕಿದೆ, ತೇವಾಂಶ ಸಿಕ್ಕಿದೆ, ಗಾಳಿ ಸಿಕ್ಕಿಲ್ಲ ಅಂತ ಹೇಳಬಹುದು. ಮೊದಲನೇ ಇದರಲ್ಲಿ ತೇವಾಂಶ ಸಿಕ್ಕಿಲ್ಲ, ಯಾವುದಕ್ಕೆ, ಈಗ ಮುಳುಗಿಸಿರುವಂತಹ ಒಂದು ಮುಳುಗಿಸಿರುವ ಕಬ್ಬಿಣಕ್ಕೆ ತೇವಾಂಶ ಸಿಕ್ಕಿಲ್ಲ, ಗಾಳಿ ಸಿಕ್ಕಿದೆ. ಆದರೆ ಇಲ್ಲಿ ಎರಡನೇದರಲ್ಲಿ ತೇವಾಂಶ ಸಿಕ್ಕಿದೆ, ಗಾಳಿ ಸಿಕ್ಕಿಲ್ಲ. ಮೂರನೇದರಲ್ಲಿ ನೋಡಿ, ಈ ಒಂದು ಜಾರ್ನಲ್ಲಿ ಅರ್ಧ ಮುಳುಗಿಸಿದ್ದಾರೆ, ಯಾವುದನ್ನು, ಕಬ್ಬಿಣವನ್ನು ಅರ್ಧ ಮುಳುಗಿಸಿದ್ದಾರೆ. ಹಾಗಾದರೆ ಈ ಅರ್ಧ ಭಾಗಕ್ಕೆ ತೇವಾಂಶ ಸಿಕ್ಕಿದೆ, ಇನ್ನು ಅರ್ಧ ಭಾಗಕ್ಕೆ ಗಾಳಿಯೂ ಸಿಕ್ಕಿದೆ. ಅಂದರೆ ತೇವಾಂಶ ಈ ಒಟ್ಟಾರೆಯಾಗಿ ಈ ಕಬ್ಬಿಣಕ್ಕೆ ಏನು ಸಿಕ್ಕಿದೆ, ತೇವಾಂಶ ಮತ್ತು ಗಾಳಿ ಎರಡೂ ಸಿಕ್ಕಿದೆ. ಹಾಗಾದರೆ ಮೂರರಲ್ಲಿ ಯಾವುದು ತುಕ್ಕು ಹಿಡಿಯುತ್ತೆ ಅಂತ ಹೇಳಿದ್ರೆ ಮೂರನೇ ಒಂದು ಚಿತ್ರದಲ್ಲಿ ಇರುವಂತಹ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇದರಿಂದ ನಮಗೇನು ತಿಳಿದು ಬರುತ್ತೆ, ಕಬ್ಬಿಣದ ಮೊಳೆ ತುಕ್ಕು ಹಿಡಿಯೋದಕ್ಕೆ ಕಾರಣ ತೇವಾಂಶಭರಿತ ಗಾಳಿ, ತೇವಾಂಶನೂ ಇದ್ದು ಗಾಳಿನೂ ಇದ್ದರೆ ಆಗ ಅದು ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಗಾಳಿ ಇಲ್ಲದೆ ತೇವಾಂಶ ಇದ್ರೂ, ತೇವಾಂಶ ಇಲ್ಲದೆ ಗಾಳಿ ಇದ್ರೂ ಕೂಡ ಅದು ತುಕ್ಕು ಹಿಡಿಯೋದಿಲ್ಲ ಈ ಎರಡು ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಿಲಿಕಾ ಜೆಲ್ಲು ಪ್ರಮುಖ ಪಾತ್ರ ವಹಿಸುತ್ತೆ ಈ ಬಾಟಲ್ನ ಶುಷ್ಕವಾಗಿ ಇಡೋದಕ್ಕೆ, ತೇವಾಂಶವನ್ನು ತೆಗೆಯೋದಕ್ಕೆ ಅಂತ ಈ ಅಂಶವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೀವು ನೋಡಬಹುದು. ನೆಕ್ಸ್ಟು ಇಲ್ಲಿ ಕಬ್ಬಿಣದ ಮೊಳೆಗಳ ಮೇಲೆ ಕಂದು ಬಣ್ಣದ ಪುಡಿಯು ರೂಪುಗೊಳ್ಳುವಿದೆ ಅಂತ ಕೇಳ್ತಾವ್ರೆ, ಅಂದರೆ ತುಕ್ಕು ಹಿಡಿತಾ ಅಂತ. ಕಂದು ಬಣ್ಣದ ಪುಡಿ ಅಂತ ಹೇಳಿದಾಗ ತುಕ್ಕು ಹಿಡಿಯುತ್ತೆ. ತುಕ್ಕು ಹಿಡಿದಾಗ ನೋಡಿದ್ದೀರಾ, ಬ್ರೌನ್ ಕಲರ್ ಆಗಿರುತ್ತೆ, ಡಾರ್ಕ್ ಬ್ರೌನ್ ಕಲರು, ಅದ್ರ ಮೇಲೆ ರೆಡಿಶ್ ಬ್ರೌನ್ ಅಂತಲೂ ಕೂಡ ಹೇಳ್ತಾರೆ. ಹಾಗಾದರೆ ABC 3 ಬಾಟಲ್ನ ತೆಗೆದುಕೊಂಡಾಗ ಮೊದಲನೇ ಬಾಟ್ಲಲ್ಲಿ ನೀರಿನ ಉಪಸ್ಥಿತಿ ಇತ್ತಾ ಇಲ್ವಾ, ನೀವೇ ನೋಡಿ. ನೀರಿನ ಉಪಸ್ಥಿತಿ ಇಲ್ಲ, ಯಾಕೆ, ಶುಷ್ಕ ಗಾಳಿ ಇತ್ತು. ಗಾಳಿಯ ಉಪಸ್ಥಿತಿ ಇತ್ತಾ ಇಲ್ವಾ ಅಂತ ಹೇಳಿದ್ರೆ ಗಾಳಿ ಉಪಸ್ಥಿತಿ ಇತ್ತು. ಏನಾಯಿತು, ಕಬ್ಬಿಣ ತುಕ್ಕು ಹಿಡಿಯಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಉಪಸ್ಥಿತಿ ಇರಲಿಲ್ಲ, ಆದ್ದರಿಂದ ಕಬ್ಬಿಣ ತುಕ್ಕು ಹಿಡಿಲಿಲ್ಲ. ಎರಡನೇದರಲ್ಲಿ ನೋಡಿದ್ರೆ ನೀರಿನ ಉಪಸ್ಥಿತಿ ಇದೆ, ಗಾಳಿಯ ಉಪಸ್ಥಿತಿ ಇದೆಯಾ, ಇಲ್ಲ, ಗಾಳಿಯ ಉಪಸ್ಥಿತಿ ಇರಲಿಲ್ಲ. ಹಾಗಾದರೆ ಗಾಳಿಯ ಉಪಸ್ಥಿತಿ ಇಲ್ಲದ ಕಾರಣ ಇಲ್ಲೂ ಕೂಡ ತುಕ್ಕು ಹಿಡಿಯೋದಿಲ್ಲ ಅಂತ ನಾವು ಅವಲೋಕನ ಮಾಡಬಹುದು. ಇನ್ನು C ಜಾರು, ಮೂರನೇ ಜಾರನ್ನು ತೆಗೆದುಕೊಂಡ್ರೆ ಅಲ್ಲಿ ನೀರಿನ ಅಂಶ ಇತ್ತಾ, ಹೌದು ಇತ್ತು. ಗಾಳಿಯ ಅಂಶ ಇತ್ತಾ, ಹೌದು, ಗಾಳಿಯ ಅಂಶವೂ ಇತ್ತು. ನೀರು ಮತ್ತು ಗಾಳಿಯ ಅಂಶ ಇದ್ದಿದ್ದರಿಂದ ಕಬ್ಬಿಣ ತುಕ್ಕು ಹಿಡಿತಾ, ಹೌದು, ತುಕ್ಕು ಹಿಡಿತು ಅಂತ ನಾವು ಹೇಳಬಹುದು. ಈ ರೀತಿಯಾಗಿ ಈ ಟೇಬಲನ್ನು ಯಾವುದರ ಸಹಾಯದಿಂದ, ಇಲ್ಲಿ ಇರುವಂತಹ ಈ ಒಂದು ಪ್ರಯೋಗದ ಸಹಾಯದಿಂದ ನಾವು ತಿಳಿಬಹುದು. ನಂತರ ನೋಡೋಣ, ಈ ಕಬ್ಬಿಣದ ಮೊಳೆ ತುಕ್ಕು ಹಿಡಿತಲ್ಲ, ಹಾಗಾದರೆ ಇದನ್ನು ಏನಂತಾರೆ ಅಂತ ಹೇಳಿದ್ರೆ ಈ ಪ್ರಕ್ರಿಯೆಯನ್ನು ತುಕ್ಕು ಹಿಡಿಯುವಿಕೆ ಅಂತ ಹೇಳ್ತಾರೆ. ಕಬ್ಬಿಣದಿಂದ ಮಾಡಿದ ವಸ್ತುಗಳು ಈ ರೀತಿ ತುಕ್ಕು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ತುಕ್ಕು ಹಿಡಿಯುವಿಕೆ ಅಂತಾರೆ. ಆದರೆ ಬೇರೆ ಲೋಹಗಳು ಕೂಡ ತನ್ನ ಹೊಳಪನ್ನು ಕಳ್ಕೊಳ್ಳುತ್ತೆ, ತನ್ನ ಬಣ್ಣವನ್ನು ಕಳ್ಕೊಳ್ಳುತ್ತೆ. ಯಾವ್ಯಾವುದು ಅಂತ ಹೇಳಿದ್ರೆ ತಾಮ್ರವನ್ನು ಗಾಳಿಗೆ ಹಾಗೆ ತೆರೆದಿಟ್ರೆ ಅದು ಹಸಿರು ಲೇಪನ ಅಂದರೆ ಹಸಿರ ಬಣ್ಣಕ್ಕೆ ಆಗ್ಬಿಡುತ್ತೆ. ಬೆಳ್ಳಿಯ ವಸ್ತುಗಳು ಅಷ್ಟೇ ಕಪ್ಪು ಲೇಪನವನ್ನು ಪಡ್ಕೊಳ್ಳುತ್ತೆ. ಇದನ್ನು ನಾವು ಗಮನಿಸಿದ್ದೀವಿ. ಗಾಳಿ ಮತ್ತು ನೀರು ಅಥವಾ ಇನ್ನಿತರ ಅನಿಲಗಳಿಂದಾಗಿ ಈ ಲೋಹದ ಮೇಲ್ಮೈಗಳು ಸವೆಯುತ್ತೆ ಅಥವಾ ನಶಿಸಿ ಹೋಗುತ್ತೆ. ಅದನ್ನು ಸಂಕ್ಷಾರಣ ಅಥವಾ ನಶಿಸುವಿಕೆ ಅಂತ ಕೂಡ ಕರೀತಾರೆ. ಅಂದರೆ ಲೋಹದಿಂದ ಮಾಡಿದ ವಸ್ತುಗಳು ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸಿ ಅಥವಾ ತೇವಾಂಶಭರಿತ ಗಾಳಿಯೊಂದಿಗೆ ವರ್ತಿಸಿ ತನ್ನ ಮೇಲ್ಮೈನ ಹೊಳಪನ್ನು ಕಳೆದುಕೊಳ್ಳುತ್ತದೆ, ಮೇಲ್ಮೈ ಭಾಗ ಸವೆದು ಹೋಗುತ್ತದೆ. ಇಂಥದ್ದನ್ನು ನಶಿಸುವಿಕೆ ಅಥವಾ ಸಂಕ್ಷಾರಣ ಎನ್ನುವರು. ಸಂಕ್ಷಾರಣ ಎಂದರೇನು ಅಂದರೆ ಅದನ್ನು ಬರಿಬೇಕಾಗುತ್ತೆ. ನಂತರ ಬಂದರೆ
ಕಬ್ಬಿಣದ ತುಕ್ಕು ಹಿಡಿಯುವಿಕೆ ನಮ್ಮ ದೇಶದಲ್ಲಿ ಗಂಭೀರ ಸಮಸ್ಯೆಯಾಗಿದೆ ಅಂತ ನಮಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಕಬ್ಬಿಣದ ಡೋರ್ ಇರ್ಬೋದು, ಕಬ್ಬಿಣದ ಬಾಗಿಲಿರ್ಬೋದು, ಅಥವಾ ಅನೇಕ ಕಪಾಟುಗಳು ಅವೆಲ್ಲ ಕಬ್ಬಿಣದಿಂದ ಮಾಡಿದೆ. ನಾವು ಹೀಗೆ ತುಕ್ಕು ಹಿಡಿದ್ರೆ, ತೇವಾಂಶಯುಕ್ತ ಗಾಳಿಯಿಂದ ತುಕ್ಕು ಹಿಡಿದ್ರೆ ನಮಗೆ ತುಂಬ ನಷ್ಟ ಆಗುತ್ತೆ. ಹಾಗಾದರೆ ತುಕ್ಕು ಹಿಡಿಯೋದ್ರಿಂದ ನಾವು ಅದನ್ನು ರಕ್ಷಣೆ ಮಾಡೋದು ಹೇಗೆ? ಅಕಸ್ಮಾತ್ ಹಾಗೆ ತುಕ್ಕು ಹಿಡಿಯೋದಕ್ಕೆ ಬಿಟ್ಟರೆ ಅದೆಲ್ಲ ವೇಸ್ಟ್ ಆಗುತ್ತೆ, ನಾವು ಮತ್ತೆ ಬಳಸೋಕ್ಕಾಗಲ್ಲ. ತುಕ್ಕು ಹಿಡಿಯೋದನ್ನು ತಡೆಗಟ್ಟೋದು ಹೇಗೆ ಅಂದರೆ ಅನೇಕ ವಿಧಾನಗಳಿಂದ ನಾವು ಅದನ್ನು ತುಕ್ಕು ಹಿಡಿಯೋದನ್ನು ತಡೆಗಟ್ಟಬಹುದು. ನಮಗೆಲ್ಲ ತಿಳಿದಿದೆ, ಕಬ್ಬಿಣದಿಂದ ಮಾಡಿದಂತಹ ಕಿಟಕಿಗಳನ್ನು ನೋಡಬಹುದು. ಇವುಗಳೆಲ್ಲ ನಾವು ಪೇಂಟ್ ಮಾಡಿರ್ತೀವಿ ಅಥವಾ ಬಾಗಿಲುಗಳಿಗೆಲ್ಲ ಪೇಂಟ್ ಮಾಡಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ತುಕ್ಕಿನಿಂದ ಸಂರಕ್ಷಣೆ ಮಾಡೋದಕ್ಕೆ, ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಣೆ ಮಾಡೋದಕ್ಕೆ. ಹಾಗಾದರೆ ಬಣ್ಣ ಹಚ್ಚುವುದರ ಮೂಲಕ ನಾವು ಈ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ತೈಲ ಲೇಪನ, ಎಣ್ಣೆ ಸವರೋದು. ತೈಲ ಲೇಪನ ಅಂತ ಹೇಳಿದ್ರೆ ಎಣ್ಣೆ ಹಚ್ತಾರಲ್ಲ ಅದು. ಅಪಘರ್ಷಕ ತೈಲದ ಬಳಕೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗ್ರೀಸ್ ಹಚ್ತಾರಲ್ಲ ಅದು. ಅಪಘರ್ಷಕ ತೈಲದ ಬಳಕೆಯನ್ನು ಮಾಡ್ತಾರೆ. ಮೋಟ್ರುಗಳಿಗೆಲ್ಲ ಗ್ರೀಸ್ ಎಲ್ಲ ಹಚ್ಚುತ್ತಾರೆ. ಯಾಕೆ ಅಂದರೆ ಅದು ಶಬ್ದ ಮಾಡುತ್ತೆ, ಮತ್ತು ಯಾಕೆ ಮೇಲ್ಮೈ ಭಾಗ ಸೌದೋಗಿರುತ್ತಲ್ಲ ಅದಕ್ಕೆ ಶಬ್ದ ಮಾಡುತ್ತೆ. ಆ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿದ್ರೆ ಅಪಘರ್ಷಕ ತೈಲ, ಆಯಿಲನ್ನು ಬಳಸಬೇಕಾಗುತ್ತೆ. ಕಬ್ಬಿಣದ ಮೇಲೆ ಸತುವಿನ ಪದರ, ಇದನ್ನು ಗ್ಯಾಲ್ವನೀಕರಣ ಅಂತ ಕೂಡ ಕರೀತಾರೆ. ಗ್ಯಾಲ್ವನೀಕರಣ ಎಂದರೇನು ಅಂತ ಹೇಳಿದ್ರೆ ಕಬ್ಬಿಣದಿಂದ ಮಾಡಿದ ವಸ್ತುಗಳು ತುಕ್ಕು ಹಿಡಿಯದಂತೆ ಅದನ್ನು ಸಂರಕ್ಷಿಸೋದಕ್ಕೆ ಸತುವಿನ ಪದರದ ಲೇಪನ ಮಾಡ್ತಾರೆ. ಇಂತಹ ಒಂದು ಕ್ರಿಯೆಯನ್ನು ಗ್ಯಾಲ್ವನೀಕರಣ ಎಂದು ಕರೆಯುತ್ತಾರೆ. ಹಾಗಾದರೆ ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡೆಗಟ್ಟಕ್ಕೆ ಯಾವ ಯಾವ ವಿಧಾನ ಅಂತ ಹೇಳಿದ್ರೆ ಬಣ್ಣ ಬಳಿಯುವುದು, ಎಣ್ಣೆ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಸತುವಿನ ಲೇಪನ ಮಾಡುವುದು, ಗ್ಯಾಲ್ವನೀಕರಣ ಅಂತ ಹೇಳ್ತಾರೆ ಅದನ್ನು, ಅಥವಾ ಆ್ಯನೋಡೀಕರಣ. ಇವುಗಳೆಲ್ಲ ವಿಧಾನದಿಂದ ನಾವು ಸಂಕ್ಷಾರಣದಿಂದ ಅಥವಾ ನಶಿಸುವಿಕೆಯಿಂದ ಲೋಹಗಳನ್ನು ತಡೆಗಟ್ಟಬಹುದು ಅಂತ ಹೇಳಬಹುದು. ಈಗ ನೋಡಿ, ಇಲ್ಲಿ ಒಂದು ಕಬ್ಬಿಣದ ಸ್ತಂಭ ಕೊಟ್ಟಿದ್ದಾರೆ. ಈ ಕಬ್ಬಿಣದ ಸ್ತಂಭ ದೆಹಲಿಯಲ್ಲಿದೆಯಂತೆ. ಇದು 1600 ವರ್ಷಗಳ ಹಿಂದೆ ಚಂದ್ರಗುಪ್ತನ ಕಾಲದಲ್ಲಿ ಇದನ್ನು ನಿರ್ಮಿಸಿದಾರಂತೆ. ಸುಮಾರು 8 ಮೀಟರ್ ಎತ್ತರ ಇದೆ. 6000 kg ಜಾಸ್ತಿ ತೂಕ ಇದೆಯಂತೆ ಈ ಕಬ್ಬಿಣ. ಆಸಕ್ತಿದಾಯಕ ವಿಷಯ ಅಂದರೆ ಇದರ ಕಬ್ಬಿಣ ತೂಕ ಅಲ್ಲ, ಅಷ್ಟು ಗಾಳಿ, ಮಳೆ, ತೀವ್ರವಾದ ಹವಾಮಾನ ಎಷ್ಟೇ ಇರಲಿ ಅದನ್ನೆಲ್ಲ ಎದುರಿಸ್ಕೊಂಡು ಯಾವ ತುಕ್ಕು ಕೂಡ ಹಿಡ್ದಿಲ್ಲ, ಯಾವ ಪೇಂಟು, ಗ್ರೀಸು, ಆ್ಯನೋಡೀಕರಣ ಅಥವಾ ಗ್ಯಾಲ್ವನೀಕರಣ ಏನು ಮಾಡಿಲ್ಲ. ಹಾಗಾದರೆ ತುಕ್ಕು ಹಿಡ್ದಿಲ್ಲ. ಇದೊಂದು ವಿಸ್ಮಯಕಾರಿ ಅಂತಲೇ ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಭಾರತದಲ್ಲಿ ಈ ಲೋಹದ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿದ ಕೌಶಲಗಳ ಬಗ್ಗೆ ಇದು ತಿಳಿಸುತ್ತೆ ಅಂತ ಹೇಳ್ತಾವ್ರೆ. ಯಾವ ರೀತಿ ಇದನ್ನು ತಯಾರಿಸಿದ್ದಾರೆ ಅಂತ ಹೇಳಿದ್ರೆ ತುಕ್ಕು ಹಿಡಿಯುವಿಕೆಯನ್ನು ಪ್ರತಿರೋಧಿಸುವ ರೀತಿಯಲ್ಲಿ, ತುಕ್ಕು ಹಿಡಿಲೇಬಾರದು ಎನ್ನುವಂತಹ ರೀತಿಯಲ್ಲಿ ಇದನ್ನು ತಯಾರು ಮಾಡಿದರೆ ಭಾರತದಲ್ಲಿ ಲೋಹದ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿದ ಕೌಶಲ್ಯಗಳು ಇತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಬಹುದು. ಮೊದಲನೇ ರಾಸಾಯನಿಕ ಗುಣಲಕ್ಷಣಗಳನ್ನು ತಿಳ್ಕೊಂಡ್ರಿ. ಈಗ ಮತ್ತೊಂದು ರಾಸಾಯನಿಕ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಈಗ ತಿಳ್ಕೊಂಡಿದ್ದು ಬರೀ ಕಬ್ಬಿಣದ ಮೇಲೆ ಗಾಳಿ ನೀರಿನ ಪ್ರಭಾವ. ಈಗ ನೆಕ್ಸ್ಟ್ ನೋಡೋಣ ಇತರ ಲೋಹಗಳ ಮೇಲೆ ಗಾಳಿ ಮತ್ತು ನೀರು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು. ಇಲ್ಲಿ ಒಂದು ಮೆಗ್ನೀಷಿಯಂ ರಿಬ್ಬನ್ ಅನ್ನು ತೆಗೆದುಕೊಂಡಿದ್ದಾರೆ, ಮೆಗ್ನೀಷಿಯಂ ತಂತಿಯನ್ನು. ಆ ಮೆಗ್ನೀಷಿಯಂ ತಂತಿಯನ್ನು ಉರಿಸ್ಬೇಕು. ಉರಿಸುವ ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಉಜ್ಜಿ ಸ್ವಚ್ಛಗೊಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದ್ರ ಮೇಲೆ ಈಗಾಗಲೇ ತಿಳ್ಕೊಂಡಿದ್ದೀವಿ, ಈ ಲೋಹಗಳು ನೀರಿನೊಂದಿಗೆ ಅಥವಾ ಗಾಳಿಯೊಂದಿಗೆ ವರ್ತಿಸಿ ಅದರ ಮೇಲೆ ಪದರ ಲೇಪನ ಆಗಿಬಿಟ್ಟಿರುತ್ತೆ, ಅದು ಉರಿಯೋದಿಲ್ಲ. ಅದಕ್ಕೆ ನಾವು ಉಜ್ಜು ಕಾಗದದಿಂದ, ಎಮ್ರಿ ಪೇಪರ್ ಅಂತ ಹೇಳ್ತಾರಲ್ಲ, ಬಾಗ್ಲೆಲ್ಲ ಉಜ್ಜುತ್ತಾರಲ್ಲ ಆ ಥರದ್ದು ಪೇಪರು, ಹೊಳಪು ಬರೋದಕ್ಕೆ ಅಂತ ಉಜ್ಜುತ್ತಾರಲ್ಲ, ಆ ಎಮ್ರಿ ಪೇಪರಿಂದ ಈ ಒಂದು ಮೆಗ್ನೀಷಿಯಮನ್ನು ಉಜ್ಜಿದಾಗ ಮೇಲ್ಪದರ ಹೋಗುತ್ತೆ. ಆಗ ಹೊಳಪನ್ನು ಪಡ್ಕೊಳ್ಳುತ್ತೆ ಮೆಗ್ನೀಷಿಯಂ. ಅದಾದ ನಂತರನೇ ನಾವು ಇಲ್ಲಿ ಈ ರೀತಿಯಾಗಿ ಬಿಸಿ ಮಾಡಬೇಕಾಗುತ್ತೆ. ಆ ಲೋಹವನ್ನು ಬಿಸಿ ಮಾಡಿದಾಗ ನೋಡಿ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯೊಂದಿಗೆ ಅದು ಉರಿತಾ ಇದೆ. ಈ ಪ್ರಕಾಶಮಾನವಾದ ಬಿಳಿ ಜ್ವಾಲೆ ತುಂಬ ಬರಿಗಣ್ಣಿನಲ್ಲಿ ನೋಡಬಾರ್ದು, ಯಾಕೆಂದರೆ ಕಣ್ಣಿಗೆ ಹಾನಿ ಆಗುತ್ತೆ ಹೆಚ್ಚು ಪ್ರಕಾಶಮಾನವಾಗಿ ಇರೋದ್ರಿಂದ. ಕನ್ನಡಕ ಧರಿಸಬೇಕಾಗುತ್ತೆ ಇದು ಉರಿಯುವ ಸಂದರ್ಭದಲ್ಲಿ. ನಂತರ ಇಲ್ಲಿ ಪುಡಿಯನ್ನು ನಾವು ಗಮನಿಸಬೇಕು. ಇದು ಎಕ್ಸ್ಪೆರಿಮೆಂಟು ಮಾಡಿದಾಗ ನಾವು ನೋಡಬಹುದು, ಹಾಗೆ ಹೇಳಕ್ಕೆ ಆಗೋದಿಲ್ಲ. ನೀವು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಈ ಪ್ರಯೋಗವನ್ನು ಕಲ್ತ್ಕೊಳ್ಳಿ. ಏನಿಲ್ಲ, ಒಂದು ಮೆಗ್ನೀಷಿಯಂನ ರಿಬ್ಬನ್ ತೆಗೆದುಕೊಂಡಿದ್ದಾರೆ. ಆ ಮೆಗ್ನೀಷಿಯಂನ ಮೇಲ್ಪದರ ಚೆನ್ನಾಗಿ ಉಜ್ಜಿ ನಂತರ ಅದನ್ನು ಕಾಯಿಸ್ತಾ ಇದ್ದಾರೆ. ಕಾಯಿಸಿದಾಗ ಈ ರೀತಿಯ ಜ್ವಾಲೆ ಉರಿತಾ ಇದೆ.
ಈ ಕಾಯಿಸುವ ಸಂದರ್ಭದಲ್ಲಿ ಕನ್ನಡಕ ಧರಿಸಬೇಕು. ನಂತರ ಆ ಪುಡಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಆ ಪುಡಿಯನ್ನು ಕಲೆಕ್ಟ್ ಮಾಡಿಕೊಂಡು ನೀರಿಗೆ ಹಾಕ್ತಾರೆ ಅದನ್ನು. ಸೊ ಇದು ಮೆಗ್ನೀಷಿಯಂ ಆಕ್ಸೈಡ್. ನಾವು ತಗೊಂಡಿದ್ದೇನು, ಮೆಗ್ನೀಷಿಯಂನ ತೆಗೆದುಕೊಂಡಿದ್ವಿ. ಕಾಯಿಸಿದಾಗ ಏನಾಯಿತು, ಅದು ಮೆಗ್ನೀಷಿಯಂ ಆಕ್ಸೈಡ್ ಆಯಿತು, MgO ಆಯಿತು. MG ಇದ್ದಿದ್ದು MgO, ಮೆಗ್ನೀಷಿಯಂ ಆಕ್ಸೈಡ್ ಆಯಿತು. ಆ ಮೆಗ್ನೀಷಿಯಂ ಆಕ್ಸೈಡ್ ಇಲ್ಲಿ ಬರುತ್ತಲ್ಲ ಪುಡಿ, ಈಗ ಏನಾದರೂ ಕಾಗದ ಉರಿಸಿದ್ರೆ ಕಪ್ಪುಗೆ ಪುಡಿ ಬರಲ್ವಾ, ಆ ಥರ ಇಲ್ಲೂ ಕೂಡ ಮೆಗ್ನೀಷಿಯಂ ಉರಿಸಿದಾಗ ಪುಡಿ ಬಂತು. ಆ ಪುಡಿಯನ್ನು ಏನು ಮಾಡಬೇಕು, ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ನೀರಿಗೆ ಅದನ್ನು ಹಾಕಿ ಕಲಾಯಿಸಬೇಕು. ಆಗ ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗಿ ಆಗುತ್ತೆ ಅನ್ನೋದನ್ನು ನಮಗೆ ತಿಳಿದು ಬರುತ್ತೆ. ಅಂದರೆ ಇದೊಂದು ಪ್ರತ್ಯಾಮ್ಲ ಅಂತ ತಿಳಿದು ಬರುತ್ತೆ. ಅದನ್ನು ನಾವು ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದದಿಂದ ಪರೀಕ್ಷೆ ಮಾಡಬಹುದು. ಈಗ ನೋಡಿ, ಮೊದಲು ಮೆಗ್ನೀಷಿಯಂ ತಗೊಂಡೆ, ಕಾಯಿಸಿದೆ, ಮೆಗ್ನೀಷಿಯಂ ಆಕ್ಸೈಡ್ ಬಂದಿರೋ ಮೆಗ್ನೀಷಿಯಂ ಆಕ್ಸೈಡ್ ಪುಡಿಯನ್ನು ನೀರಿಗಾಕಿ ಚೆನ್ನಾಗಿ ಕಲಾಯಿಸಿದೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯಿತು. ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೆ ಒಂದು ತೊಟ್ಟು 2 ಪೇಪರ್ನ ತಗೊಳ್ಳಿ. ಏನು, ಒಂದು ಕೆಂಪು ಲಿಟ್ಮಸ್ ಪೇಪರ್ ನಿಮಗೆ ಗೊತ್ತಿದೆ, ಇಲ್ಲಿ ಇದೆಯಲ್ಲ ಲಿಟ್ಮಸ್ ಪೇಪರ್, ಇದು. ಸೊ ಕೆಂಪು ಲಿಟ್ಮಸ್ ಪೇಪರ್, ಇಲ್ಲೇ ನೋಡೋಣ, ಒಂದು ಕೆಂಪು ಲಿಟ್ಮಸ್ ಪೇಪರನ್ನು ತೆಗೆದುಕೊಂಡಿದ್ದಾರೆ, ಒಂದು ನೀಲಿ ಲಿಟ್ಮಸ್ ಪೇಪರನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಆ ಒಂದು ನೀರನ್ನು ತೆಗೆದುಕೊಂಡವ್ರೆ, ಯಾವುದು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಅಲ್ಲಿ ನೋಡಿದ್ರಲ್ಲ, ಮೆಗ್ನೀಷಿಯಂ ಆಕ್ಸೈಡ್ಗೆ ನೀರನ್ನು ಹಾಕಿದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯ್ತಲ್ಲ, ಆ ನೀರನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡು ಇದನ್ನು ಅದ್ದಿದ ತಕ್ಷಣ, ಯಾವುದು, ಕೆಂಪು ಮತ್ತು ನೀಲಿ ಲಿಟ್ಮಸ್ ಅದ್ದಿದ ತಕ್ಷಣ ನೋಡಿ, ಈ ಕೆಂಪು ಲಿಟ್ಮಸ್ ಪೇಪರ್ ನೀಲಿಯಾಗಿ ಪರಿವರ್ತನೆ ಆಗಿದೆ. ಆದರೆ ನೀಲಿ ಲಿಟ್ಮಸ್ ಪೇಪರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಇದರಿಂದ ನಮಗೇನು ತಿಳಿದು ಬರುತ್ತೆ ಅಂದರೆ, ಕೆಂಪು ಲಿಟ್ಮಸ್ ಪೇಪರ್ ನೀಲಿ ಬಣ್ಣಕ್ಕೆ ತಿರುಗಿದ್ರೆ, ಆ ನೀಲಿ ಬಣ್ಣಕ್ಕೆ ತಿರುಗಿದಾಗಲೇ ನಮಗೆ ಗೊತ್ತಾಗುತ್ತೆ ಇದೊಂದು ಪ್ರತ್ಯಾಮ್ಲೀಯ ದ್ರಾವಣ. ಯಾವುದು, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯ ದ್ರಾವಣ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಲೋಹೀಯ ಆಕ್ಸೈಡುಗಳು ಪ್ರತ್ಯಾಮ್ಲೀಯವಾಗಿರುತ್ತೆ ಅಂತ ಹೇಳ್ಬೋದು. ಇದು ಲೋಹ, ಇದು ಲೋಹೀಯ ಆಕ್ಸೈಡ್. ಲೋಹೀಯ ಆಕ್ಸೈಡುಗಳು ಏನಾಗಿರುತ್ತೆ, ಪ್ರತ್ಯಾಮ್ಲೀಯ ಆಗಿರುತ್ತೆ ಅಂತ ಹೇಳ್ಬೋದು. ಪ್ರತ್ಯಾಮ್ಲೀಯ ಗುಣವನ್ನು ಲೋಹೀಯ ಆಕ್ಸೈಡ್ ಪಡ್ಕೊಂಡಿರುತ್ತೆ. ಮತ್ತೊಂದು ಕೊಟ್ಟಿದ್ದಾರೆ, ಸೋಡಿಯಂ ಒಂದು ಲೋಹವಾಗಿದ್ದು ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸ್ತಾರೆ. ನೋಡಿ, ಸೋಡಿಯಮು ಲೋಹ, ಪೊಟ್ಯಾಷಿಯಂ ಕೂಡ ಲೋಹ. ಸೀಮೆ ಎಣ್ಣೆಯಲ್ಲಿ ಯಾಕೆ ಇಡ್ತಾರೆ ಅಂದರೆ, ಗಾಳಿಯೊಂದಿಗೆ ವರ್ತಿಸಿ, ಅಂದರೆ ಗಾಳಿನಲ್ಲಿ ತೇವಾಂಶ ಇರುತ್ತಲ್ಲ, ತೇವಾಂಶವಿರುವ ಗಾಳಿಯೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತೆ. ನೋಡಿ, ನೀವು ಒಂದು ನೀರಿಗೆ ಒಂದಷ್ಟು ಸೋಡಿಯಮನ್ನು, ಒಂದು ಸಣ್ಣ ತುಂಡು, ಬಟಾಣಿ ಕಾಳಿಗಷ್ಟು ಬೇಡ, ಸಣ್ಣ ತುಂಡು ಹಾಕಿ ನೋಡಿ, ಅದು ಬೆಂಕಿ ಹತ್ಕೊಳ್ಳುತ್ತೆ. ಅಂದರೆ ಸೋಡಿಯಮ್ಮು ಇಲ್ಲೇ ಇದ್ದರೆ, ಗಾಳಿನಲ್ಲೇ ಇದ್ದರೆ ಬೆಂಕಿ ಹತ್ಕೊಳ್ಳುತ್ತೆ, ಅಥವಾ ಅದರ ಹೊಳಪು ಕಳ್ಕೊಳ್ಳುತ್ತೆ, ಮೇಲ್ಪದರ ನಾಶ ಆಗುತ್ತೆ. ಆದ್ದರಿಂದ ಅದನ್ನು ಸೀಮೆ ಎಣ್ಣೆಯಲ್ಲಿ ಇಡ್ತಾರೆ. ಯಾಕೆ, ಹೆಚ್ಚು ಕ್ರಿಯಾಶೀಲ, ಅದು ಗಾಳಿಯೊಂದಿಗೆ ಅತಿ ವೇಗವಾಗಿ ವರ್ತಿಸುತ್ತೆ, ನೀರಿನೊಂದಿಗೆ ತೀವ್ರವಾಗಿ ವರ್ತಿಸುತ್ತೆ, ಅದಕ್ಕೋಸ್ಕರ ಹತ್ತಿ ಉರಿಯುತ್ತೆ. ಅದಕ್ಕೋಸ್ಕರ ಸೀಮೆ ಎಣ್ಣೆಯಲ್ಲಾದರೆ ಅದು ವರ್ತನೆ ಮಾಡೋದಿಲ್ಲ. ಅದಕ್ಕೆ ಅದನ್ನು ಸಂಗ್ರಹ ಮಾಡಿದಾಗ ಸೀಮೆ ಎಣ್ಣೆ ಒಳಗಡೆ ಇಟ್ಟಿರ್ತಾರೆ. ಇಲ್ಲೂ ಕೂಡ ಕೊಟ್ಟಿದ್ದಾರೆ, ಅದರ ಆಕ್ಸೈಡ್ನ ಸ್ವಭಾವವನ್ನು ನೀವು ಊಹಿಸಬಲ್ಲಿರಾ ಅಂದರೆ, ಇದೊಂದು ಲೋಹ ಗೊತ್ತಿದೆ, ಲೋಹೀಯ ಆಕ್ಸೈಡ್. ಈಗಾಗಲೇ ಲೋಹೀಯ ಆಕ್ಸೈಡ್ ಏನು ಅಂತ ತಿಳ್ಕೊಂಡ್ರಿ, ಪ್ರತ್ಯಾಮ್ಲೀಯ ಗುಣ ಹೊಂದಿದೆ ಅಂತ. ಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲೀಯ ಗುಣ ಹೊಂದಿದೆ, ಸೋಡಿಯಂ ಆಕ್ಸೈಡ್ ಪ್ರತ್ಯಾಮ್ಲೀಯ ಗುಣ ಹೊಂದಿದೆ ಅಂತ ತಿಳ್ಕೊಂಡ್ವಿ. ಈಗ ನೋಡೋಣ, ಒಂದು ಅಲೋಹವನ್ನು ತೆಗೆದುಕೊಂಡಿದ್ದಾರೆ. ಏನು ಅಲೋಹ ಅಂತ ಹೇಳಿದ್ರೆ, ಸಲ್ಫರ್ನ ತೆಗೆದುಕೊಂಡಿದ್ದಾರೆ. ಸಲ್ಫರ್ ಒಂದು ಅಲೋಹ ಅಂತ ಗೊತ್ತಿದೆ. ನಾವು ಒಂದು ದೊಡ್ಡ ಹ್ಯಾಂಡಲ್ ಇರುವಂತಹ ಒಂದು ಚಮಚವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ದೊಡ್ಡ ಹಿಡಿ ಇಲ್ಲದೆ ಇದ್ರೆ ಒಂದು ತಂತಿಯನ್ನೇ ಈ ರೀತಿ ಚಮಚದ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಆ ಚಮಚದಲ್ಲಿ ನಾವೇನು ತೆಗೆದುಕೊಳ್ಬೇಕು, ಸಲ್ಫರನ್ನು ತೆಗೆದುಕೊಳ್ಬೇಕು. ಈ ರೀತಿನಾದರೂ ಮಾಡ್ಕೊಳ್ಳಿ, ಅಥವಾ ಈ ಥರ ಸ್ಪೂನ್ ಇದ್ರೆ, ದೊಡ್ಡ ಹಿಡಿ ಇರುವಂತಹ ಈ ಸ್ಪೂನ್ ಇದ್ರೆ ಇದು ಪ್ರಯೋಗಾಲಯದಲ್ಲಿ ಸಿಗುತ್ತೆ ನಿಮಗೆ. ಈ ರೀತಿಯಾಗಿ ಇರುವಂತಹ ಒಂದು ಸ್ಪೂನನ್ನು ತೆಗೆದುಕೊಂಡು ಚೆನ್ನಾಗಿ ಸ್ಪೂನನ್ನು ಕಾಯಿಸಿ, ಬಿಸಿ ಆಗುತ್ತೆ, ಚೆನ್ನಾಗಿ ಬಿಸಿ ಆಗುತ್ತೆ. ನಂತರ ಅದಕ್ಕೆ ಸಲ್ಫರ್ ಹಾಕಿದ ತಕ್ಷಣ ಹೊಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಒಂದು ಅನಿಲದ ಜಾಡಿಯ ಒಳಗಡೆ ಆ ಹೊಗೆ ಬರ್ತಾ ಇತ್ತಲ್ಲ ಸಲ್ಫರು, ಅದನ್ನು ಇದ್ರ ಸಮೇತ ಇಡಿ. ನೋಡಿ, ಈ ದೊಡ್ಡ ಲಾಂಗ್ ಹ್ಯಾಂಡ್ಲ್ ಇರುವಂತಹ ಚಮಚದಲ್ಲಿ ಏನಿದೆ, ಸಲ್ಫರ್ ಇದೆ. ಚೆನ್ನಾಗಿ ಕಾಯ್ದಿರುವಂತಹ ಒಂದು ಚಮಚ, ಅದಕ್ಕೆ ಸಲ್ಫರ್ ಹಾಕಿದಾಗ ನೋಡಿ ಇಲ್ಲೆಲ್ಲ ಹೊಗೆಯಿಂದ ತುಂಬಿರೋದನ್ನು ನೀವು ನೋಡ್ತಾ ಇದ್ದೀರಾ. ಈಗ ಹುಷಾರಾಗಿ ನಿಧಾನಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ ಚೆನ್ನಾಗಿ ಗಾಳಿ ಆಡ್ತಾ ಇರಬೇಕು. ಯಾಕೆ ಅಂದರೆ ಸಲ್ಫರ್ನ ಕಾಯಿಸಿದಾಗ ಸಲ್ಫರ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗುತ್ತೆ. ಇದು ಲಂಗ್ಸ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಬೇಗ ನಾವು ಗಾಳಿಯ ಮೂಲಕ ಉಸಿರಾಟದಿಂದ ನಮ್ಮ ದೇಹವನ್ನು ಸೇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಗಾಳಿ ಆಡ್ತಿರೋ ಒಂದು ಪ್ರದೇಶದಲ್ಲಿ ಈ ಎಕ್ಸ್ಪೆರಿಮೆಂಟ್ನ ಮಾಡಬೇಕು. ನೋಡಿ, ಈಗ
ಅನಿಲ ಎಲ್ಲ ತುಂಬಿದೆ, ಸಲ್ಫರ್ ಡೈಆಕ್ಸೈಡ್ ಅನಿಲ ತುಂಬಿತು. ಈಗ ಇದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ಮೊದಲು ಸ್ಪೂನನ್ನು ತೆಕ್ಕೊಂಡ್ಬಿಡ್ಬೇಕು. ಬರೀ ಗಾಜಿನ ಜಾಡಿ ಇರಬೇಕು, ಅದರೊಳಗಡೆ ಏನು ತುಂಬಿರಬೇಕು, ಅನಿಲ ತುಂಬಿರಬೇಕು. ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕಲಕಿದ ನಂತರ ಈ ಅನಿಲ ಸಲ್ಫರ್ ಡೈಆಕ್ಸೈಡ್ ಎಲ್ಲ ನೀರಲ್ಲಿ ಬೆರ್ತೋಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಅನಿಲ ಇತ್ತು, ನೀರನ್ನು ಹಾಕಿದ್ರೆ ನೀರಲ್ಲಿ ಬೆರೆತು ಸಲ್ಫ್ಯೂರಸ್ ಆ್ಯಸಿಡ್ ಆಗುತ್ತೆ. ಆ ಸಲ್ಫ್ಯೂರಸ್ ಆ್ಯಸಿಡನ್ನು ತೆಗೆದುಕೊಂಡು ಅದೇ ರೀತಿ ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ ಕಾಗದವನ್ನು ನೀವು ಅದ್ದಿದಾಗ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿರೋದು ನೀವು ಗಮನಿಸ್ಬೋದು. ಕೆಂಪು ಲಿಟ್ಮಸ್ ಕಾಗದದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಇದರಿಂದ ನಮಗೇನು ತಿಳಿದು ಬರುತ್ತೆ ಅಂದರೆ ಅಲೋಹೀಯ ಆಕ್ಸೈಡುಗಳು ಆಮ್ಲೀಯ ಗುಣವನ್ನು ಹೊಂದಿದೆ ಅಂತ. ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿದೆ ಅಂತ ಇದರಿಂದ ತಿಳ್ಕೊಳ್ಬೋದು ಲಿಟ್ಮಸ್ ಕಾಗದದಿಂದ. ನೋಡಿ, ಲಿಟ್ಮಸ್ ಕಾಗದ ಅಂತ ಹೇಳಿದಾಗ ಕೆಂಪು ಲಿಟ್ಮಸ್ ಕಾಗದ ತೆಗೆದುಕೊಂಡ್ರೆ ನೀಲಿ ಬಣ್ಣಕ್ಕೆ ಏನಾದರೂ ತಿರುಗಿದ್ರೆ ಅದು ಪ್ರತ್ಯಾಮ್ಲ. ಅದೇ ನೀವು ನೀಲಿ ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡು ಅದನ್ನು ಕೆಂಪು ಏನಾದರೂ ಆದರೆ ಅದ್ದಿದಾಗ ಕೆಂಪಾದರೆ ಅದು ಆ ದ್ರಾವಣ ಏನಾಗಿರುತ್ತೆ, ಆಮ್ಲ ಆಗಿರುತ್ತೆ. ಒಟ್ಟಾರೆಯಾಗಿ ರಿಸಲ್ಟಲ್ಲಿ ನೋಡ್ಕೊಳ್ಳಿ ಹೆಂಗೆ ಕಂಡುಹಿಡಿಯೋದು ಅಂತ. ರಿಸಲ್ಟಲ್ಲಿ ಎರಡೂ ಕೆಂಪು ಬಂದರೆ, ಎರಡೂ ಅದ್ದಿರ್ತೀವಲ್ವಾ, ಎರಡೂ ಕೆಂಪಾಗೇ ಇರುತ್ತೆ. ಒಟ್ಟಿನಲ್ಲಿ ರಿಸಲ್ಟಲ್ಲಿ ಎರಡೂ ಕೆಂಪಿದ್ರೆ ಏನು ಲಿಟ್ಮಸ್ ಪೇಪರಲ್ಲಿ ಆಮ್ಲ ಅಂತ ಹೇಳ್ಬೋದು. ಎರಡೂ ನೀಲಿ, ರಿಸಲ್ಟಲ್ಲಿ ಹೇಳ್ತಾ ಇದ್ದೀನಿ, ಎರಡೂ ನೀಲಿ ಇದ್ದರೆ ಪ್ರತ್ಯಾಮ್ಲ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಗುರ್ತಿಟ್ಕೊಳ್ಬೇಕು. ಎರಡೂ ಕೆಂಪಿದ್ರೆ ಆಮ್ಲ, ಎರಡೂ ನೀಲಿ ಇದ್ದರೆ ಪ್ರತ್ಯಾಮ್ಲ ಅಂತ. ಅಂದರೆ ಬಣ್ಣ ಬದಲಾದ ನಂತರ ನೀವು ಗಮನಿಸಬೇಕಾಗಿರೋದು. ಇಲ್ಲಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಒಂದು ದೊಡ್ಡ ಹಿಡಿ ಇರುವಂತಹ ಒಂದು ಸ್ಪೂನನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ಕಾಯಿಸಿ ಅದಕ್ಕೆ ಸಲ್ಫರ್ನ ಪೌಡ್ರು ಹಾಕಿ, ಆಗ ಹೊಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಹೊಗೆಯನ್ನು ಜಾಡಿಯಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ಜಾಡಿಗೆ ನೀರು ಹಾಕಿ ಚೆನ್ನಾಗಿ ಕಲಕಿ, ಆಗ ಸಲ್ಫ್ಯೂರಸ್ ಆಮ್ಲ ಬರುತ್ತೆ. ಸಲ್ಫ್ಯೂರಸ್ ಆಮ್ಲಕ್ಕೆ ಕೆಂಪು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಹಾಗಾದರೆ ಅಲೋಹೀಯ ಆಕ್ಸೈಡುಗಳು ಆಮ್ಲೀಯವಾಗಿರುತ್ತೆ ಅಂತ ತಿಳ್ಕೊಳ್ಬಹುದು. ಅಂತ ಜ್ಞಾಪಕ ಇಟ್ಕೊಂಡ್ರೆ ಈಸಿ. ಅಲೋಹೀಯ ಆಕ್ಸೈಡ್ ಆಮ್ಲೀಯವಾಗಿರುತ್ತೆ, ಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲೀಯವಾಗಿರುತ್ತೆ ಅಂತ ಇದರಿಂದ ತಿಳ್ಕೊಳ್ಬಹುದು ಈ ಎಲ್ಲ ಪ್ರಯೋಗಗಳಿಂದ. ನೋಡಿ, ಇಲ್ಲಿ ಲೋಹ ತಗೊಂಡು ಮಾಡಿರುವಂಥದ್ದು, ಇಲ್ಲಿ ಅಲೋಹ ತಗೊಂಡು ಮಾಡಿರೋದು. ಲೋಹೀಯ ಆಕ್ಸೈಡ್ ಇಲ್ಲಿ ಅಲೋಹ ತಗೊಂಡು ಮಾಡಿರುವಂಥದ್ದು. ಲೋಹೀಯ ಆಕ್ಸೈಡ್ ಏನು ಪ್ರತ್ಯಾಮ್ಲೀಯ ಗುಣ ಇದೆ, ಅಲೋಹೀಯ ಆಕ್ಸೈಡ್ ಆಮ್ಲೀಯ ಗುಣ ಇದೆ ಅಂತ ಇವುಗಳಿಂದ ತಿಳಿದು ಬರುತ್ತೆ. ಇದು ಲೋಹ ಮತ್ತು ಅಲೋಹದ ರಾಸಾಯನಿಕ ಗುಣಲಕ್ಷಣ ಅಂತ ಹೇಳಬಹುದು. ಅದೇ ಎಕ್ಸ್ಪೆರಿಮೆಂಟ್ನ ಇಲ್ಲೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಂತರ ಬಂದರೆ ಲೋಹಗಳು ಮತ್ತು ಅಲೋಹಗಳು, ಇವುಗಳೆಲ್ಲ ಏನಂತಾರೆ ಅಂದರೆ ಧಾತುಗಳು ಅಂತ ಹೇಳ್ತಾರೆ. ಈಗ ನೀವು ಪಿರಿಯಾಡಿಕ್ ಟೇಬಲ್ ಕೆಲವೊಂದು ಪುಸ್ತಕದ ಹಿಂಭಾಗದಲ್ಲಿ 10ನೇ ಕ್ಲಾಸ್ ಪುಸ್ತಕದ ಹಿಂಭಾಗದಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ನೋಡಬಹುದು ಪಿರಿಯಾಡಿಕ್ ಟೇಬಲ್, ಅಥವಾ ಅದ್ರದ್ದೇ ಚಾರ್ಟ್ ಇರುತ್ತೆ. ಪಿರಿಯಾಡಿಕ್ ಟೇಬಲ್ ನೋಡಿ, ಅಲ್ಲೇ ಅನೇಕ ಧಾತುಗಳಿದೆ. ಒಟ್ಟಾರೆಯಾಗಿ 118 ಧಾತುಗಳು ನಮ್ಮ ನಿಸರ್ಗದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಧಾತುಗಳನ್ನು ಕೃತಕವಾಗಿ ಕೂಡ ತಯಾರಿಸಿದ್ದಾರೆ. ಉನ್ನತ ಅಧ್ಯಯನದಲ್ಲಿ ನೀವು ಎಲ್ಲ ಧಾತುಗಳ ಬಗ್ಗೆ ತಿಳ್ಕೊಳ್ತೀರಾ. ಈಗ ಈ ಲೋಹಗಳು ಮತ್ತು ಅಲೋಹಗಳು ಅನ್ನೋದು ಧಾತುಗಳು ಅಂತ ಹೇಳಬಹುದು. ಈ ಪಿರಿಯಾಡಿಕ್ ಟೇಬಲಲ್ಲಿ ಲೋಹಗಳನ್ನೇ ಒಂದು ಕಡೆ, ಅಲೋಹಗಳನ್ನೇ ಒಂದು ಕಡೆ ಇಡಲಾಗಿದೆ. ಯಾಕೆ ಅಂದರೆ ಅದರ ಗುಣಲಕ್ಷಣಗಳನ್ನು ಚೆನ್ನಾಗಿ ಸ್ಟಡಿ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ದೈನಂದಿನ ಜೀವನದಲ್ಲಿ ಅಲೋಹಗಳು ಅಗತ್ಯವಿದೆಯೇ? ಈಗಾಗಲೇ ನಮಗೆ ಗೊತ್ತಾಗಿದೆ ಲೋಹಗಳು ಅಗತ್ಯ. ಚಿನ್ನ ಬೆಳ್ಳಿ ಆಭರಣದಲ್ಲಿ ಮತ್ತು ಕರೆಂಟು ಹರಿಸೋದಕ್ಕೆ, ಉಪಕರಣಗಳನ್ನು ತಯಾರಿಸೋದಕ್ಕೆ ಎಲ್ಲ ಲೋಹಗಳನ್ನು ಬಳಸ್ತಾರೆ. ಹಾಗಾದರೆ ಅಲೋಹಗಳನ್ನು ಬಳಸ್ತಾರಾ? ಹೌದು, ಅಲೋಹಗಳನ್ನು ಕೂಡ ಬಳಸ್ತಾರೆ. ಅವುಗಳಿಗೆ ವಾಹಕ ಗುಣ ಇಲ್ಲ, ಹೊಳಪಿಲ್ಲ, ತನ್ನ ಮೂಲಕ ವಿದ್ಯುತ್ ಹರಿಸಿಲ್ಲ ಅಂತನೂ ಆದರೂ ಕೂಡ ಅಲೋಹಗಳು ಮುಖ್ಯ ಅಲ್ಲ ಅಂತ ಹೇಳಂಗಿಲ್ಲ, ಮುಖ್ಯನೇ. ಯಾಕೆ ಅಂದರೆ ನಾವು ಯಾವ್ಯಾವುದು ಅಲೋಹಗಳನ್ನು ಅಂತ ಎಕ್ಸಾಂಪಲ್ನ ತಿಳ್ಕೊಂಡು ಅದು ಹೇಗೆ ನಮಗೆ ಮುಖ್ಯ ಅನ್ನೋದನ್ನು ನೋಡೋಣ. ನಾವು ಉಸಿರಾಡುವಂತಹ ಆಕ್ಸಿಜನ್ ಒಂದು ಅಲೋಹ. ನಾವು ಆಕ್ಸಿಜನ್ ಇಲ್ಲದೆ ಉಸಿರಾಡೋಕ್ಕಾಗುತ್ತಾ, ಬದುಕೋಕ್ಕಾಗುತ್ತಾ? ಇಲ್ಲ. ಹಾಗಾದರೆ ಆಕ್ಸಿಜನ್ ಅಲೋಹ ನಮ್ಮನ್ನು ಬದುಕೋದಕ್ಕೆ ಸಹಾಯ ಮಾಡಿದೆ. ಈಗ ಕಾರ್ಬನ್ ಅಂತ ಹೇಳಿದಾಗ ಅದು ಕೂಡ ಒಂದು ಅಲೋಹ ಆಗಿದೆ. ಜೀವಿಗಳ ಬೆಳವಣಿಗೆ ಮತ್ತು ಶಕ್ತಿಯ ಆಕಾರಗಳಾದ ಎಲ್ಲ ಪ್ರೋಟೀನ್, ಲಿಪಿಡ್, ಕಾರ್ಬೋಹೈಡ್ರೇಟ್ನ ಪ್ರಮುಖ ಘಟಕ ಕಾರ್ಬನ್ ಆಗಿದೆ. ನಾವು ತಿನ್ನುವಂತಹ ಎಲ್ಲ ವಸ್ತುಗಳಲ್ಲೂ ಕಾರ್ಬನ್ ಇದೆ. ಏನು ತರಕಾರಿ, ಕಾಳುಗಳು, ಅವುಗಳೆಲ್ಲ ಏನು ತಿಂತೀವಿ ಅಲ್ಲೆಲ್ಲ ಏನಿದೆ? ಕಾರ್ಬನ್ ಇದೆ. ಕಾರ್ಬನ್ ಏನು? ಒಂದು ಅಲೋಹ. ಹಾಗಾದರೆ ಅಗತ್ಯ ಇದೆಯಾ ಇಲ್ವಾ? ಅಗತ್ಯ ಇದೆ.
ನೈಟ್ರೋಜನನ್ನು ಬಂದರೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಈ ನೈಟ್ರೋಜನನ್ನು ಬಳಸ್ತಾರೆ. ಆ ರಸಗೊಬ್ಬರಗಳು ಏನಕ್ಕೆ ಯೂಸು? ಸಸ್ಯಗಳ ಬೆಳವಣಿಗೆಗೆ ಯೂಸ್ ಇದೆ, ಪೋಷಕಾಂಶಯುಕ್ತವಾಗಿದೆ. ಹಾಗಾದರೆ ನೈಟ್ರೋಜನ್ ಕೂಡ ಅಲೋಹ ಆದರೂ ಕೂಡ ನಮಗೆ ತುಂಬ ಉಪಯುಕ್ತವಾಗಿದೆ ಸಸ್ಯಗಳ ಬೆಳವಣಿಗೆಗೆ. ಇನ್ನು ಕ್ಲೋರಿನ್ಗೆ ಬಂದರೆ ಅದು ಕೂಡ ಒಂದು ಅಲೋಹ ಆಗಿದೆ. ಅದ್ರದ್ದು ಕೂಡ ಒಂದು ಉಪಯೋಗ ಇದೆ. ಏನು ಅಂತ ಹೇಳಿದ್ರೆ ಕ್ಲೋರಿನನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ನಂತರ ಇನ್ನೊಂದು ಅಲೋಹವಾದ ಅಯೋಡಿನನ್ನು ಟಿಂಚರಲ್ಲಿ ಯೂಸ್ ಮಾಡ್ತಾರೆ. ನಂಜು ನಿರೋಧಕವಾಗಿ, ಅಂದರೆ ಗಾಯ ಆಗಿರುತ್ತಲ್ಲ, ಗಾಯದ ಮೇಲೆ ಟಿಂಚರ್ ಹಾಕ್ತಾರಲ್ಲ, ಆ ಟಿಂಚರಲ್ಲಿ ಈ ಅಯೋಡಿನ್ ದ್ರಾವಣನೇ ಅದು. ಸೊ ಅಯೋಡಿನ್ ದ್ರಾವಣವನ್ನು ನಂಜು ನಿರೋಧಕವಾಗಿ ಗಾಯಗಳ ಮೇಲೆ ಹಾಕ್ತಾರೆ. ಈ ರೀತಿಯಾಗಿ ಲೋಹಗಳಷ್ಟೇ ಅಲ್ಲ, ನಮಗೆ ಅಲೋಹಗಳು ಕೂಡ ತುಂಬ ಉಪಯುಕ್ತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಬರೆದಿದ್ದೀನಿ ಅಂತ ಹೇಳಿದ್ರೆ ಯಾವ್ಯಾವುದು ಧಾತುಗಳು ನಮ್ಮ ಸುತ್ತ ಇದೆ ಅಂತ ನೋಡಿ. ಪ್ಲಾಸ್ಟಿಕ್ಕು, ಗ್ಲಾಸು, ವುಡ್ಡು, ರಬ್ಬರು, ಪೇಪರು ಇವುಗಳೆಲ್ಲ ಇದೆ. ಇವುಗಳು ಲೋಹಗಳು ಅಲ್ಲ, ಅಲೋಹಗಳು ಅಲ್ಲ, ಆದರೆ ಇವುಗಳು ಎಲಿಮೆಂಟ್ಸ್, ಧಾತುಗಳು ಆಗಿದೆ. ಇವುಗಳು ಕೂಡ ನಮಗೆ ಉಪಯೋಗ. ಪಿರಿಯಾಡಿಕ್ ಟೇಬಲಲ್ಲಿ ಲೋಹ ಮತ್ತು ಅಲೋಹ ಅಷ್ಟೇ ಇರಲ್ಲ, ಬೇರೆ ಬೇರೆ ಧಾತುಗಳು ಕೂಡ ಇರುತ್ತೆ ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ. ಇದು ಲೋಹನೂ ಆಗಿರಲ್ಲ, ಅಲೋಹನೂ ಆಗಿರಲ್ಲ. ಅಂದರೆ ಒಂದು ಪಿರಿಯಾಡಿಕ್ ಟೇಬಲ್ ಅಂದರೆ ಲೋಹಗಳು ಒಂದು ಲೈನಲ್ಲಿದ್ದರೆ, ಅಲೋಹಗಳು ಇನ್ನೊಂದು ಲೈನಲ್ಲಿದ್ದರೆ, ಇನ್ನು ಉಳಿದ ಬೇರೆ ಧಾತುಗಳು ಬೇರೆ ಬೇರೆ ಕಡೆ ಅರೇಂಜ್ ಮಾಡಿರ್ತಾರೆ ಅನ್ನೋದನ್ನು, ಇವುಗಳನ್ನೆಲ್ಲ ಎಲಿಮೆಂಟ್ಸ್ ಅಂತ ಅಥವಾ ಧಾತುಗಳು ಅಂತ ಕರೀತಾರೆ ಅಂತ ತಿಳ್ಕೊಂಡು. ಇನ್ನು ಮಿಶ್ರಲೋಹಗಳ ಬಗ್ಗೆ ಕೊಟ್ಟಿದ್ದಾರೆ. ಮಿಶ್ರಲೋಹಗಳು ಅಂದರೆ ಲೋಹಗಳಿಗೆ ಬೇರೆ ಬೇರೆ ಒಂದು ಲೋಹಕ್ಕೆ ಇನ್ನೊಂದು ಲೋಹವನ್ನು ಸೇರಿಸೋದು. ಲೋಹ ಮತ್ತು ಈ ಮತ್ತೊಂದು ಲೋಹದ ಮಿಶ್ರಣ ಆಗಿರಬಹುದು, ಅಥವಾ ಲೋಹ ಮತ್ತು ಅಲೋಹದ ಮಿಶ್ರಣ. ಇಲ್ಲಿ ಲೋಹ ಇದೆ ಅಂತ ತಿಳ್ಕೊಳ್ಳಿ, ಲೋಹಕ್ಕೆ ಏನನ್ನು ಸೇರಿಸಿರ್ತಾರೆ? ಇನ್ನೊಂದು ಯಾವುದಾದ್ರೂ ಬೇರೆ ಲೋಹವನ್ನು ಸೇರಿಸಿರ್ತಾರೆ. ಅದನ್ನು ಏನಂತಾರೆ? ಮಿಶ್ರಲೋಹ ಅಂತಾರೆ. ಲೋಹಕ್ಕೆ ಲೋಹನೇ ಸೇರಿಸ್ಬೇಕು ಅಂತ ಏನಿಲ್ಲ, ಅದೇ ಲೋಹಕ್ಕೆ ಅಲೋಹನೂ ಕೂಡ ಸೇರಿಸ್ತಾರೆ ಕೆಲವೊಮ್ಮೆ. ಲೋಹಕ್ಕೆ ಏನು ಸೇರಿಸಿದರೆ ಅಲೋಹವನ್ನು ಸೇರಿಸಿದ್ರು ಕೂಡ ನಮಗೆ ಮಿಶ್ರಲೋಹ ಬರುತ್ತೆ. ಹಾಗಾದರೆ ಮಿಶ್ರಲೋಹ ಅಂದರೆ ಎರಡು ಅಥವಾ ಹೆಚ್ಚು ಲೋಹ ಮತ್ತು ಇನ್ನೊಂದು ಲೋಹ, ಒಂದು ಲೋಹ ಇನ್ನೊಂದು ಅಲೋಹ ಆಗಿರ್ಬೋದು, ಒಂದು ಲೋಹ ಇನ್ನೊಂದು ಅಲೋಹ ಆಗಿರಬಹುದು, ಅಥವಾ ಎರಡು ಅಥವಾ ಹೆಚ್ಚಿನ ವಸ್ತುಗಳು ಲೋಹದಿಂದನೇ ಆಗಿರಬಹುದು, ಬೇರೆ ಬೇರೆ ಲೋಹದಿಂದ. ಅದರ ಮಿಶ್ರಣವನ್ನು ಮಿಶ್ರಲೋಹ ಅಂತ ಕರೀತಾರೆ. ಮಿಶ್ರಲೋಹಕ್ಕೆ ವಿಶಿಷ್ಟ ಗುಣ ಇದೆ ಅಂತ ಹೇಳಬಹುದು. ಈ ಮಿಶ್ರಲೋಹಗಳನ್ನು ಅನೇಕ ಕಡೆ ಉಪಯೋಗಿಸ್ತಾರೆ. ಇಲ್ಲಿ ಮಿಶ್ರಲೋಹ ಅಂದಾಗ ನಾವು ಗಂಟೆಗಳನ್ನು ತಯಾರಿಸೋದಕ್ಕೆ, ಅದು ಹೆಚ್ಚು ಸೌಂಡ್ ಬರುತ್ತಲ್ಲ, ಅಲ್ಲಿ ಬಳಸ್ತಾರೆ. ಮತ್ತು ಅಣುಶಕ್ತಿ, ಬಾಹ್ಯಾಕಾಶ ತಂತ್ರಜ್ಞಾನ ಅಂದರೆ ಟೈಟಾನಿಯಂ ಇತ್ಯಾದಿಗಳಲ್ಲಿ ಬಳಸ್ತಾರೆ ಅಂತ ಹೇಳ್ತಾರೆ. ತ್ಯಾಜ್ಯವನ್ನು ಕಡಿಮೆ ಮಾಡಲು, ಸುಸ್ಥಿರ ಪರಿಸರವನ್ನು ನಿರ್ಮಿಸಲು ಭಾರತದಲ್ಲಿ ಅನೇಕ ಲೋಹಗಳನ್ನು, ವಿಶೇಷವಾಗಿ ಕಬ್ಬಿಣ, ಅಲ್ಯೂಮಿನಿಯಮನ್ನು ಮರುಬಳಕೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಮಿಶ್ರಲೋಹದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದ್ದಾರೆ. ಅಂದರೆ ಮಿಶ್ರಲೋಹಗಳು ಲೋಹ ಮತ್ತು ಇನ್ನಿತರ ಲೋಹಗಳಿಂದ ಅಥವಾ ಲೋಹ ಅಲೋಹಗಳಿಂದ ಆಗಿರುತ್ತೆ, ಅವುಗಳಿಗೆ ವಿಶಿಷ್ಟ ಗುಣ ಇದೆ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸಿದ್ದಾರೆ. ಇಲ್ಲಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ನನ್ನ ಎಲ್ಲ ಪಾಠಗಳನ್ನು ನೋಡೋದಕ್ಕೆ ರೂಪಾ TP ಲೆಟ್ಸ್ ಲರ್ನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.